ನಮಸ್ತೆ ಸ್ಪರ್ಧಾ ಆಕಾಂಕ್ಷಿಗಳೇ, NCG ವಿಡಿಯೋ ಕ್ಲಾಸ್ಗಳಿಗೆ ತಮಗೆಲ್ಲ ಸ್ವಾಗತ. ನಾನು ಡಾಕ್ಟರ್ ಕೃಷ್ಣಮೂರ್ತಿ, ಇತಿಹಾಸದ ಪ್ರಾಧ್ಯಾಪಕ. ನಿಮಗೆ ಲಾಸ್ಟ್ ಕ್ಲಾಸಲ್ಲಿ KS ಮೈನ್ ಸಿಲೆಬಸ್ನ ಘಟಕ 1 ತಿಳಿಸ್ಕೊಟ್ಟಿದ್ದೆ. ಇವತ್ತು ಘಟಕ 2. ನಮ್ಮ NCG ಸಂಸ್ಥೆ ಎಲ್ಲ KS ಮುಖ್ಯ ಪರೀಕ್ಷೆಗಳ ಪಠ್ಯಕ್ರಮಗಳನ್ನು ಕರಾರುವಕ್ಕಾಗಿ ನಿಮಗೆ ನೀಡಿದೆ. ಪ್ರತಿ ಟಾಪಿಕನ್ನು ಓದೋದು ಹೇಗೆ ಅಂತ ನಮ್ಮ ಸಂಸ್ಥೆಯ ಅಷ್ಟೂ ಕೂಡ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅಂತ ಏನಿದ್ದಾರೆ ಅವೆಲ್ಲವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾನು ಕೂಡ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಅದನ್ನು ಮುಂದುವರಿಸೋಣ ಬನ್ನಿ. ಓಕೆ, ಈಗ ನೆಕ್ಸ್ಟ್ ಒನ್, ಪರಿವರ್ತನೆಯತ್ತ ಭಾರತೀಯ ಸಮಾಜ ಅಂತ ಅರ್ಥ. ಓಕೆ, ಟುವರ್ಡ್ಸ್ ಟ್ರಾನ್ಸ್ಫರ್ಮ್ ಇಂಡಿಯನ್ ಸೊಸೈಟಿ, ಮೇಜರ್ ಸ್ಕೂಲ್ಸ್ ಆಫ್ ಥಾಟ್ಸ್, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ದಿ ಬಿಗಿನಿಂಗ್ ಟು ದಿ 19th century, ರಿಫಾರ್ಮ್ಸ್ ಆ್ಯಂಡ್ ರಿಫಾರ್ಮರ್ಸ್ ಅಂತ ಇದು ಎರಡನೇ ನಿಮ್ಮ ಘಟಕದಲ್ಲಿ ಬರುವಂಥ ಅಂಶ. ಭಾರತೀಯ ಸಮಾಜ ಯಾವ ಥರ ಪರಿವರ್ತನೆ ಆಯಿತು ಅಂತ ಅರ್ಥ. ಓಕೆ, ಅಂದರೆ ಅರ್ಥ ಭಾಳ ಸಿಂಪಲ್ ಕಾನ್ಸೆಪ್ಟು. Renaissance of the 19th century. ಸೆಂಚುರಿ CE ಅಂತ ಅರ್ಥ. ಇದನ್ನೇ ನಾವು ಪರಿವರ್ತನೆಯತ್ತ ಭಾರತೀಯ ಸಮಾಜ, ಟುವರ್ಡ್ಸ್ ದಿ ಟ್ರಾನ್ಸ್ಫರ್ಮ್ ಇಂಡಿಯನ್ ಸೊಸೈಟಿ ಅಂತ ಕರೆಯೋದು, ಅಥವಾ ಕನ್ನಡದ ನಾವು ಪುನರ್ಜೀವನ ಅಂತ ಕರಿತೀವಿ, ಅಥವಾ ಪುನರುಜ್ಜೀವನ. ಅಂದರೆ ಪೂರ್ತಿಯಾಗಿ ಪುನರುಜ್ಜೀವನ ಅಥವಾ ಪುನರುಜ್ಜೀವನದಕ್ಕಿಂತ ಪುನರುಜ್ಜೀವನ ಅನ್ನೋದು ಭಾಳ ಅತ್ಯಂತ ಮುಖ್ಯವಾದದ್ದು. ಎಸ್, ರೆನೆಸಾನ್ಸ್ ಇನ್ 19th century ಅಥವಾ ಸೋಸಿಯೋ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ಸ್. ಸೋಸಿಯೋ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ಸ್ ಇನ್ 19th century ಅಂತ ಅರ್ಥ. ನೀವೆಲ್ಲ ಮಾಡರ್ನಿಸ್ಟ್ ಬುಕ್ಕಲ್ಲೂ ಈ ಟಾಪಿಕನ್ನು ಓದಿರ್ತೀರ. ಓಕೆ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು, ನೀವು ಯಾವ ಮಾಡರ್ನಿಸ್ಟ್ ಓದಿ ಈ ಟಾಪಿಕ್ ಓದಿರ್ತೀರ. ಇದನ್ನೇ ಇವರು ಈ ಥರ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಸೊ ಹಾಗಾಗಿ ಸಾಮಾಜಿಕ ಧಾರ್ಮಿಕ ದೋಷಗಳ ನಿರ್ಮೂಲನೆ. ಓಕೆ, ಈ ಥರ ಅಷ್ಟು ಕಾನ್ಸೆಪ್ಟನ್ನು ಕುರಿತು ಇವಾಗ ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಇಲ್ಲಿ ಯಾರನ್ನು ನೋಡ್ಕೋಬೇಕು ಅಂತಂದರೆ ನಿಮಗೆ ಒಂದು ತಿಳ್ಕೊಳ್ಳಿ. 19th century CE was the witness for the growth and development of the two prominent exponents. It was the witness for growth and development or emergence of two sections of the prominents or exponents in our history. One group who were called reformists, another group called in the name of the revivalist. ಅರ್ಥ ಆಯ್ತಾ? 19th ಶತಮಾನ ಎರಡು ವರ್ಗದ ಚಿಂತಕರು ಹುಟ್ಟಿಕೊಂಡ ಕಾಲ. ಒಂದು ಚಿಂತಕ ವರ್ಗವನ್ನ ನಾವು ಸುಧಾರಕರು ಅಂತ ಕರೆದ್ರೆ, ಇನ್ನೊಂದು ಚಿಂತಕರನ್ನ ನಾವು ಪುನರುತ್ಥಾನವಾದಿಗಳು ಅಂತ ಕರಿತೀವಿ. ಒಂದು ಸುಧಾರಕರು, ಇನ್ನೊಂದು ರಿವೈವಲಿಸ್ಟ್ ಅನ್ನುವ ಎರಡು ಗುಂಪುಗಳು ಇಟ್ಕೊಂಡು ಸುಧಾರಕರು, ಸೊ ಪುನರುತ್ಥಾನಕಾರರು ಅಂತ ಅರ್ಥ. ಎರಡಕ್ಕೂ ಡಿಫರೆನ್ಸ್ ನಿಮಗೆ ಗೊತ್ತಿರಬೇಕು. ರಿಫಾರ್ಮ್ಸ್ ಅಂತಂದೇನೋ, ರಿವೈವಲಿಸ್ಟ್ ಅಂತಂದೇನೋ ಗೊತ್ತಿರಬೇಕು. ರಿಫಾರ್ಮಿಸ್ಟ್ ಅಂದ್ರೆ ಸುಧಾರಕರು. ಇವರು ಯಾರು ಅಂತಂದ್ರೆ ಹೂ ಆರ್ ವೆರಿ ಮಚ್ ಇನ್ಫ್ಲೂಯೆನ್ಸ್ಡ್ ಫ್ರಮ್ ವೆಸ್ಟರ್ನ್ ಥಾಟ್ ಆರ್ ವೆಸ್ಟರ್ನ್ ಐಡಿಯಾಲಜಿ. ಇವರೆಲ್ಲ ಪಾಶ್ಚಿಮಾತ್ಯ ಚಿಂತನೆಯಿಂದ, ಸಂಸ್ಕೃತಿಯಿಂದ ಪ್ರಭಾವಕ್ಕೆ ಒಳಗಾಗಿದ್ದವರು. ವಿತೌಟ್ ದಿ ಟಚ್ ವಿತ್ ದಿ ವೆಸ್ಟರ್ನ್ ಕಲ್ಚರ್, ವೆಸ್ಟರ್ನ್ ಸಿವಿಲೈಸೇಷನ್, okay, Western ideology, India never
developed itself. That was the argument behind the people of the reformist. ಭಾರತ ಪ್ರಗತಿ ಆಗಬೇಕಾದ್ರೆ ಪಾಶ್ಚಿಮಾತ್ಯರ ಚಿಂತನೆ ಅಗತ್ಯ, ಪಾಶ್ಚಿಮಾತ್ಯ ಸಂಸ್ಕೃತಿ ಅಗತ್ಯ, ಪಾಶ್ಚಿಮಾತ್ಯ ನಾಗರಿಕತೆ ಅಗತ್ಯ. ಆಗ ಮಾತ್ರ ಭಾರತ ಪ್ರಗತಿ ಸಾಧ್ಯ ಅಂತ ಪಾಶ್ಚಿಮಾತ್ಯ ಚಿಂತನೆ ಒತ್ತು ಕೊಟ್ಟು ಅದರ ಮಾದರಿಯಲ್ಲಿ ಭಾರತೀಯ ಸಮಾಜವನ್ನ, ಧರ್ಮವನ್ನ ಸುಧಾರಿಸುವ ಕೆಲಸಕ್ಕೆ ಪ್ರಯತ್ನ ಮಾಡಿದವರು, ಅಥವಾ ಈ ನಿಟ್ಟಿನಲ್ಲಿ ಸಮಾಜವನ್ನ, ಧರ್ಮವನ್ನ, ಶಿಕ್ಷಣವನ್ನ ಸುಧಾರಿಸಲಿಕ್ಕೆ ಪ್ರಯತ್ನ ಪಟ್ಟವರೇ ಈ ಸುಧಾರಕರು. ಬಹುತೇಕ ಬರಹಗಾರರು, ಬಹುತೇಕ ಚಿಂತಕರು who are belongs to the reformist than to the revivalist. ಇದರಲ್ಲಿ ಮೇರೆ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್, the great reformist, than to the revivalist. He was the first person who stressed the significance of to adopted Western way of culture to the Indian society. ಭಾರತಕ್ಕೆ ಯಾಕೆ ಪಾಶ್ಚಿಮಾತ್ಯ ಸಂಸ್ಕೃತಿ ಅಗತ್ಯ ಅಂತ ಒತ್ತಿ ಹೇಳಿದವರೇ ರಾಜಾರಾಮ್ ಮೋಹನ್ ರಾಯ್. ನಾವು ಪಾಶ್ಚಿಮಾತ್ಯ ಸಂಸ್ಕೃತಿ ಅಳವಡಿಸ್ಕೊಳ್ಳಿಲ್ಲ ಅಂತಂದ್ರೆ, ಅವರ ಜ್ಞಾನವನ್ನು ನಾವು ಎರವಳು ಪಡ್ಕೊಳ್ಳಿಲ್ಲ ಅಂತಂದ್ರೆ ಸಮಾಜ ಸುಧಾರಣೆ ಖಂಡಿತ ಸಾಧ್ಯ ಇಲ್ಲ ಅಂತ ಪಾಶ್ಚಿಮಾತ್ಯ ಸಂಸ್ಕೃತಿಯ ಮಹತ್ವವನ್ನ ಭಾರತೀಯರಿಗೆ ಸ್ಪಷ್ಟವಾಗಿ ಹೇಳಿ ಅದರ ಮಹತ್ವವನ್ನು ತಿಳಿಸಿದವರು. ಹೀಗಾಗಿ ಭಾರತ ಸಮಾಜವನ್ನ ಪಾಶ್ಚಿಮಾತ್ಯ ನೆಲೆಗಟ್ಟಿನ ಮೇಲೆ ಸುಧಾರಿಸುವ ಪ್ರಯತ್ನಕ್ಕೆ ಮಹತ್ವ ನೀಡಿದವರೇ ರಾಜಾರಾಮ್ ಮೋಹನ್ ರಾಯ್. ಈ ಕಾರಣದಿಂದ ನಾವು ಚರಿತ್ರೆಯಲ್ಲಿ ಆಧುನಿಕ ಭಾರತದ ಪಿತಾಮಹ, ಫಾದರ್ ಆಫ್ ದಿ ಮಾಡರ್ನ್ ಇಂಡಿಯಾ, ಪ್ರೊಫೆಟ್ ಆಫ್ ಮಾಡರ್ನ್ ಇಂಡಿಯಾ, ಓಕೆ, ಮಾರ್ನಿಂಗ್ ಸ್ಟಾರ್ ಆಫ್ ಮಾಡರ್ನ್ ಇಂಡಿಯಾ, ಫಾದರ್ ಆಫ್ ದಿ ಮಾಡರ್ನ್ ಇಂಡಿಯನ್ ಟೂರಿಸಂ, like this he has various titles. ಈ ರೀತಿ ಬಹಳಷ್ಟು ಬಿರುದುಗಳನ್ನ ನಾವು ಆಧುನಿಕ ಚಿಂತಕರು ಅವರಿಗೆ ನೀಡಿದ್ದಾರೆ. ಇನ್ನು ಬಂದಂತ ಎಲ್ಲರೂ ಕೂಡ ರಿವೈವಲಿಸ್ಟ್ ಅಂತಂದ್ರೆ ನಿಮಗೆ ಗೊತ್ತಿರಬೇಕು, ಕನ್ನಡದಲ್ಲಿ ಪುನರುತ್ಥಾನಕಾರರು. ಇವರೆಲ್ಲ ಹೂ ಆರ್ ಇನ್ಫ್ಲೂಯೆನ್ಸ್ಡ್ ಫ್ರಮ್ ದಿ ಇಂಡಿಯನ್ ಕಲ್ಚರ್ and Indian ideology or thoughts. ಇವರಂಗೆ ಪಾಶ್ಚಿಮಾತ್ಯ ಚಿಂತನೆಗಳಿಂದ ಪ್ರಭಾವಕ್ಕೆ ಒಳಗಾಗಿದ್ರು. ಇವರು ಭಾರತೀಯ ಸಂಸ್ಕೃತಿ ಮತ್ತು ಚಿಂತನೆಗಳಿಂದ ಪ್ರಭಾವಕ್ಕೆ ಒಳಗಾಗಿದ್ರು. ಇವ್ರು ಹೇಳ್ತಾರೆ, ಭಾರತೀಯ ಸಮಾಜಕ್ಕೆ ಪಾಶ್ಚಿಮಾತ್ಯ ಚಿಂತನೆ ಅಗತ್ಯ ಇಲ್ಲ, ನಮ್ಮದೇ ಸಿಕ್ಕಾಬಟ್ಟೆ ಇದೆ, ಬಟ್ ಅದನ್ನ ಸರಿ ಮಾಡ್ಕೋಬೇಕು. ನಮ್ಮ ಲೋಪದೋಷಗಳನ್ನು ಸರಿ ಮಾಡಿಕೊಂಡ್ರೆ ನಾವು ಜಗತ್ತಿಗೆ ಶ್ರೀಮಂತರು, ಸಂಸ್ಕೃತಿಯಲ್ಲಿ ಅಂತ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಅಂತ ದೇಶೀಯವಾದಕ್ಕೆ ಕಟಿಬದ್ಧರಾಗಿದ್ದವರು ಅಂತಂದ್ರೆ ಅವರು ಈ ರಿವೈವಲಿಸ್ಟ್. ಕೆಲವೇ ರಿವೈವಲಿಸ್ಟ್ ಅನ್ನ ಗುರುತಿಸ್ಕೊಳ್ತೀವಿ. ಪ್ರಾರಂಭದಲ್ಲಿ ಖ್ಯಾತ ರಿವೈವಲಿಸ್ಟ್ ಆಗಿದ್ದವರು ಅಂತಂದ್ರೆ ಸ್ವಾಮಿ ದಯಾನಂದ ಸರಸ್ವತಿ. ಓಕೆ, ಬಟ್ ಲೇಟರ್ he was also very much influenced from the ವೆಸ್ಟರ್ನ್ ಐಡಿಯಾಲಜಿ. ತದನಂತರ ಪಾಶ್ಚಿಮಾತ್ಯ ಚಿಂತನೆಯಿಂದ ಅವರು ಕೂಡ ಪ್ರಭಾವಕ್ಕೆ ಒಳಗಾಗಿದ್ದವರು ಅಂತ ನಾವು ಮಾತನಾಡ್ಬೋದು. ಹೀಗಾಗಿ ಇಲ್ಲಿ ಆರ್ಯ ಸಮಾಜ, ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ, ಎಲ್ಲವನ್ನ ಕುರಿತು ಓದಬೇಕು. ಹಾಗಾಗಿ ಪ್ರಮುಖ ನಾಯಕರನ್ನ ಕುರಿತು ತಾವಿಲ್ಲಿ ಓದಬೇಕಾಗುತ್ತೆ. ಅಕಾರ್ಡಿಂಗ್ ಟು ಇಟ್ ಸೆಲ್ಫ್ ಇಲ್ಲಿ ನಿಮ್ಗೆಲ್ಲಾ ಪ್ರಧಾನ ನಾಯಕರು, ಮುಖ್ಯವಾಗಿ ರಾಜಾರಾಮ್ ಮೋಹನ್ ರಾಯ್, ಸ್ವಾಮಿ ದಯಾನಂದ ಸರಸ್ವತಿ, ಸ್ವಾಮಿ ದಯಾನಂದ ಸರಸ್ವತಿ, ಸ್ವಾಮಿ ವಿವೇಕಾನಂದ, ಅರ್ಥ ಆಯ್ತಾ? ನೆಕ್ಸ್ಟ್ ಅನದರ್ ಒನ್, ಮುಖ್ಯವಾಗಿ ಶ್ರೀಮತಿ ಆನಿ ಬೆಸೆಂಟ್, ಪಾಶ್ಚಿಮಾತ್ಯ ಮಹಿಳೆಯಾಗಿ ಇವರ ಕಾರ್ಯಗಳನ್ನ ಚೆಕ್ ಮಾಡ್ಕೋಬೇಕು. ಇವರೆಲ್ಲ ಮೇಜರ್ ರಿಫಾರ್ಮರ್ಸ್. ಇನ್ನೊಂದು ಮುಖ್ಯವಾಗಿ ನೀವು ಇಸ್ಲಾಮಿಕ್ ರಿಫಾರ್ಮ್ ಮೂವ್ಮೆಂಟ್ಸ್, ಮುಸ್ಲಿಂ ಸುಧಾರಣಾ ಚಳುವಳಿಗಳನ್ನ ಕೂಡ ಓದಬೇಕು. ಮುಖ್ಯವಾಗಿ ಸರ್ ಸೈಯದ್ ಅಹಮದ್ ಖಾನ್. ನೆಕ್ಸ್ಟ್ ಇದಾವ್ದನ್ನ ಇನ್ಯಾವುದನ್ನ ತಾವು ಓದ್ಬೇಕು ಅಂತಂದ್ರೆ ಈ ಒಂದು ಟಾಪಿಕ್ ಅಲ್ಲಿ. ನೆಕ್ಸ್ಟ್ ದಟ್ ಇಸ್ ಕಾಲ್ಡ್
ಇವರಲ್ಲದೆ ಮುಖ್ಯವಾಗಿ ನೀವು ಲೋಯರ್ ಕ್ಲಾಸ್ ಮೂಮೆಂಟ್ಸ್ ಅನ್ನ ಕುರಿತು ಓದಬೇಕು. ಲೋಯರ್ ಕ್ಲಾಸ್ ಮೂಮೆಂಟ್ಸ್, ಕೆಳವರ್ಗದವರ ಚಳವಳಿಗಳು ಅಂತ ಅರ್ಥ. ಕೆಳವರ್ಗದ ಚಳವಳಿಗಳು ಅಂದ್ರೆ ಅಸ್ಪೃಶ್ಯ ವರ್ಗದ ಸುಧಾರಣೆಗಾಗಿ ಯಾರ್ಯಾರು ಹೋರಾಟ ಮಾಡಿದರೆ ಅವರನ್ನ ಇಲ್ಲಿ ಫೋಕಸ್ ಮಾಡಬೇಕು. ಮುಖ್ಯವಾಗಿ ಜ್ಯೋತಿಬಾ ಫುಲೆ, ಓಕೆ. ನೆಕ್ಸ್ಟ್ ನಾರಾಯಣ ಗುರು, ಪೆರಿಯಾರ್, ಡಾಕ್ಟರ್ BR ಅಂಬೇಡ್ಕರ್, ಅಂಡ್ ಮಹಾತ್ಮ ಗಾಂಧೀಜಿ. ಇಷ್ಟು ಜನರ ಪಾತ್ರವನ್ನ, ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಇಷ್ಟು ಜನರ ಪಾತ್ರವನ್ನ ಕುರಿತು ತಾವು ಓದಬೇಕು. ಒಂದು ಪ್ರಶ್ನೆ ಇಲ್ಲಿ ಕಡ್ಡಾಯಾಗಿರುತ್ತೆ, ವಿಶೇಷವಾಗಿ ಸಾಮಾಜಿಕ ನ್ಯೂನ್ಯತೆಗಳನ್ನ ಪರಿಹರಿಸುವಲ್ಲಿ ಇವರ ಚಿಂತನೆಗಳು ಮತ್ತು ಇವರ ಹೋರಾಟದ ಕ್ರಮಗಳು, ಇವರ ಪತ್ರಿಕೆಗಳು ಎಲ್ಲವನ್ನು ಕೂಡ ತಾವು ಫೋಕಸ್ ಮಾಡಬೇಕು. ಹಾಗಾಗಿ ಇವರ ಪ್ರಯತ್ನದಾಗಿ ಸಮಾಜದ ಬದಲಾವಣೆ ಆಯ್ತಾ ಆಗ್ಲಿಲ್ಲ ಅನ್ನೋದನ್ನು ಕೂಡ ತಾವು ಚೆಕ್ ಮಾಡ್ಕೋಬೇಕು. ಇದು ನೆಕ್ಸ್ಟ್ ಒನ್. ಆಮೇಲೆ ಇನ್ನೊಂದು ಅಂತಂದ್ರೆ ಎಲ್ಲರಿಗಾಗಿ ವೇದಗಳು ಅಂತ ಇದೆ, ವೇದಸ್ ಫಾರ್ ಆಲ್ ಅಂತ ಅರ್ಥ. ಇದು ಸ್ವಾಮಿ ದಯಾನಂದ ಸರಸ್ವತಿ ಅವರ ಚಿಂತನೆ. ನೆಕ್ಸ್ಟ್ ಅನದರ್ ಒನ್, ಐಡಿಯಲ್ ಸರ್ವಿಸ್, ಹಿಂದೂ ಧರ್ಮದಲ್ಲಿರುವಂತಹ ಆದರ್ಶ ಸೇವೆ, ಎಥಿಕ್ಸ್ ಅನ್ನ ಕುರಿತು ನೀವಿಲ್ಲಿ ಬರೀಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಮುಖ್ಯವಾಗಿ ಬಹಳಷ್ಟು ಭಾರತೀಯ ಆಧುನಿಕ ಚಿಂತಕರಲ್ಲಿ ಎಥಿಕಲ್ ವ್ಯಾಲ್ಯೂಸ್ ಅನ್ನು ನೋಡ್ಬೋದು. ಸ್ವಾಮಿ ದಯಾನಂದ ಸರಸ್ವತಿ ನೋನ್ ಫಾರ್ ದಿ ಮೊರಾಲಿಟಿ ಆಫ್ ದಿ ಹಿಂದೂಯಿಸಮ್, ಸ್ವಾಮಿ ವಿವೇಕಾನಂದ ನೋನ್ ಫಾರ್ ದಿ ಮೊರಾಲಿಟಿ ಆಫ್ ದಿ ಹಿಂದೂಯಿಸಮ್, ಮತ್ತು ಮಹಾತ್ಮ ಗಾಂಧೀಜಿ ಐಡಿಯಲ್ ಸರ್ವಿಸ್ ಅಂತ ಬಂತು ಅಂತಂದ್ರೆ ಬರೀ ಹಿಂದೂ ಧರ್ಮ ಒಂದೇ ಅಂತಲ್ಲ, ಇಲ್ಲಿ ಮುಖ್ಯವಾಗಿ ಸ್ವಾಮಿ ದಯಾನಂದ ಸರಸ್ವತಿ ಪಾತ್ರ ನೋಡ್ಕೊಳ್ಳಿ, ಸ್ವಾಮಿ ವಿವೇಕಾನಂದರ ಪಾತ್ರ ನೋಡ್ಕೊಳ್ಳಿ, ಮತ್ತು ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನ ಈ ಟಾಪಿಕ್ ಸಂಬಂಧಪಟ್ಟಂತೆ ಬರಿಬೇಕು ತಾವು. ಈ ಮೂರು ಜನರ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಶೋಷಿತ ವರ್ಗದ ಇಮೋಷನ್ ಅಂತಂದ್ರೆ ಈ ವಿಷಯಗಳನ್ನ ನೀವು ಫೋಕಸ್ ಮಾಡಿ. ಆಯ್ತಾ? ನೆಕ್ಸ್ಟ್ ಇದಾದ್ಮೇಲೆ ಕಂಡುಬಾರದು ಅಂತಂದ್ರೆ ದಟ್ ಇಸ್ ಕಾಲ್ಡ್ ಟೂ ನೇಷನ್ ಥಿಯರಿ ಅಂತ ಅರ್ಥ. ನೆಕ್ಸ್ಟ್ ಈಗ ಯಾವುದು? ಟೂ ನೇಷನ್ ಥಿಯರಿ. ಮಾಡರ್ನಿಸ್ಟ್ ನಲ್ಲಿ ಇಷ್ಟೇ ಟಾಪಿಕ್, ಜಾಸ್ತಿ ಇಲ್ಲ ನಿಮಗೆ. KS ಮೇನ್ಸ್ಗೆ ಮಾಡರ್ನಿಸ್ಟ್ ಬಹಳ ಕಡಿಮೆ ಟಾಪಿಕ್ ಇದೆ, ಆದ್ರೆ ಪ್ರಿಲಿಮ್ಸ್ಗೆ ಮಾತ್ರ ಮಾಡರ್ನಿಸ್ಟ್ ಜಾಸ್ತಿ ಬರುತ್ತೆ. ಮೈನ್ಸ್ಗೆ ಇಷ್ಟೇ ಕೆಲವೇ ಟಾಪಿಕ್ಗಳು ಆಧುನಿಕ ಭಾರತ ಇತಿಹಾಸದಲ್ಲಿ. ಓಕೆ, ನೆಕ್ಸ್ಟ್ ಅನ್ನೋದರ ಅಂತಂದ್ರೆ ಟೂ ನೇಷನ್ ಥಿಯರಿ ಅಂತ ಅರ್ಥ. ಕನ್ನಡದಲ್ಲಿ ದ್ವಿರಾಷ್ಟ್ರ ಸಿದ್ಧಾಂತ ಅಂತ ಕರಿತೀವಿ. ದ್ವಿರಾಷ್ಟ್ರ ಸಿದ್ಧಾಂತ ಈ ಕಾನ್ಸೆಪ್ಟು ನಮಗೆ ಅಧಿಕೃತವಾಗಿ ಗೋಚರ ಆಗಿದ್ದು in the month of March 1940. It emerged officially, appearance ಅಧಿಕೃತವಾಗಿ ನಮಗೆ ಗೊತ್ತಾಗಿದ್ದು in the month of the March 1940 in the annual session of Indian Muslim League, that was called Lahore session at Lahore. Here Muslim League passed the resolution that was called separate nation for Indian Muslims. Separate nation for Indian Muslims. ಸಪರೇಟ್ ನೇಷನ್ ಫಾರ್ ಇಂಡಿಯನ್ ಮುಸ್ಲಿಮ್ಸ್. ಭಾರತೀಯ ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಅನ್ನುವ ನಿರ್ಣಯವನ್ನ ಭಾರತೀಯ ಮುಸ್ಲಿಂ ಲೀಗು ಲಾಹೋರ್ನಲ್ಲಿ ಮಾರ್ಚ್ ತಿಂಗಳು 1940ರಲ್ಲಿ ತೆಗೆದುಕೊಳ್ತು. ಭಾರತೀಯ ಮುಸಲ್ಮಾನರಿಗೆ ಪ್ರತ್ಯೇಕ ದೇಶ ಆಗಬೇಕು, ಅಥವಾ ಆ ದೇಶ ಯಾವುದಾಗಬೇಕು ಅಂದ್ರೆ ಪಾಕಿಸ್ತಾನ ಆಗಬೇಕು, ಅಥವಾ ಇದಕ್ಕೆ ಪಾಕಿಸ್ತಾನ ರೆಸಲ್ಯೂಷನ್ ಅಂತ ಕರೀತಾರೆ.
ಪಾಕಿಸ್ತಾನ್ ರೆಸಲ್ಯೂಷನ್, ಪಾಕಿಸ್ತಾನ ನಿರ್ಣಯ. ಹಾಗಾದರೆ ಈ ಅಂತ ಬೆಳೆಯುವುದಕ್ಕೆ ಇದರ ಇಂದಿನ ಮತ್ತು 1940 1947ವರೆಗೂ ಇದರ ಆಧಾರದ ಮೇಲೆ ಮುಸ್ಲಿಂ ಲೀಗು ಮಾಡಿದ ಹೋರಾಟ, ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಆಗದ ಕ್ರಮಗಳು, ಇದನ್ನು ಕುರಿತು ಬರೆಯೋದ್ರಿಂದ ನಿಮ್ಮ ಮಾಹಿತಿ ಸಿಗುತ್ತಿದೆ. ಈ ದ್ವಿರಾಷ್ಟ್ರ ಸಿದ್ಧಾಂತದಿಂದಲೇ 1947ರಲ್ಲಿ ಭಾರತ ಅಂತ ಒಂದು ದೇಶ ಆಗಿ, ಪಾಕಿಸ್ತಾನ ಅಂತ ಇನ್ನೊಂದು ದೇಶ ಆಗಿ ಬದಲಾಯಿತು. ಹಾಗಾಗಿ ತಾವಿದನ್ನ ಓದ್ಬೇಕಾಗುತ್ತೆ. ಸೊ ಒಂದು ಕ್ವಶನ್ಸು ಸಹಜ ಇಲ್ಲಿರುತ್ತೆ. ಸೊ ಇದು ನಾವು ಬರೀ ಒಂದೇ ಅಲ್ಲ, ಇಟ್ ಆಲ್ಸೋ ರೆಕಗ್ನೈಸ್ಡ್ ಆಸ್ ಎ ಕಮ್ಯುನಲಿಸಮ್ ಇನ್ ದಿ ಫ್ರೀಡಮ್ ಸ್ಟ್ರಗಲ್ ಆಫ್ ಅವರ್ ಇಂಡಿಯಾ. ಇದನ್ನ ಆಧುನಿಕ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇದನ್ನ ಕೋಮುವಾದದ ಬೆಳವಣಿಗೆ ಅಂತ ಕೂಡ ಕರಿತೀವಿ. ಕೋಮುವಾದ ಅಂದ್ರೆ ಒಂದೇ, ಓಕೆ, ದ್ವಿರಾಷ್ಟ್ರ ಸಿದ್ಧಾಂತ ಅಂತ ಅಂದ್ರೂ ಕೂಡ ಒಂದೇ, ಅರ್ಥ ಆಯ್ತಾ? ಅಥವಾ ಭಾರತದ ವಿಭಜನೆಯ ಹಂತಗಳು ಅಂದ್ರೂ ಕೂಡ ಒಂದೇ, ಹೆಂಗ್ ಕೇಳಿದ್ರು ಒಂದೇ. ಇದನ್ನ ಇಲ್ಲಿ ಬರಿಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ದಿ ಥಿಂಗ್. ನೆಕ್ಸ್ಟ್ ಒನ್, ಅನದರ್ ಸ್ಟೆಪ್ಸ್ ಅನ್ನು ಕುರಿತು ನಾವು ಇಲ್ಲಿ ಮಾತನಾಡೋಣ. ಧರ್ಮ ಮತ್ತು ಶಿಕ್ಷಣದ ಮೂಲಕ ಶೋಷಿತ ವರ್ಗದವರ ಸಬಲೀಕರಣ ಅಂತ, ಎಂಪವರ್ಮೆಂಟ್ ಆಫ್ ಡಿಪ್ರೆಸ್ಡ್ ಕ್ಲಾಸ್ ಥ್ರೂ ದಿ ರಿಲಿಜಿಯನ್ ಅಂಡ್ ಎರಾಡಿಕೇಶನ್ ಅಂತೇಳಿ. ಪುನಃ ಇದೇ ಅರ್ಥ ಬರುತ್ತೆ, ಅಂಬೇಡ್ಕರ್ ಪಾತ್ರವನ್ನ ನೋಡ್ಕೋಬೇಕು. ನೆಕ್ಸ್ಟ್, ಹಿಂದುತ್ವ ಅಂಡ್ ದೇಶಭಕ್ತಿ ಅಂತಂದ್ರೆ ಇಲ್ಲಿ ನೋಡ್ಕೋಬೇಕಾರದು ರೋಲ್ ಆಫ್ ದಿ ವಿ ಡಿ ಸಾವರ್ಕರ್. ರೋಲ್ ಆಫ್ ವಿ ಡಿ ಸಾವರ್ಕರ್, ವಿನಾಯಕ ದಾಮೋದರ ಸಾವರ್ಕರ್ ರವರ ಪಾತ್ರವನ್ನ ಕುರಿತು ನೋಡ್ಬೇಕು. ಯಾಕೆಂತಂದ್ರೆ ಬ್ರಿಟಿಷ್ ಭಾರತದಲ್ಲಿ ಅಥವಾ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹಿಂದುತ್ವ ಅಂತ ಪದವನ್ನ ಪರಿಚಯ ಮಾಡಿದರೆ ನಮಗೆ ವಿನಾಯಕ ದಾಮೋದರ ಸಾವರ್ಕರ್. ವಿನಾಯಕ ದಾಮೋದರ ಸಾವರ್ಕರ್ ಹೂ ಇಂಟ್ರೊಡ್ಯೂಸ್ ದಿ ಸಚ್ ಡೆವಲಪ್ಮೆಂಟ್ ಇನ್ ದಿ ಫ್ರೀಡಮ್ ಸ್ಟ್ರಗಲ್ ಆಫ್ ಅವರ್ ಇಂಡಿಯಾ. ಹಾಗಾಗಿ ಅದರ ಆಧಾರದ ಮೇಲೆ ಇವರ ಚಿಂತನೆಗಳು ಎರಡು ಸಂಘಟನೆಗಳು ಹಿಂದೂ ಧರ್ಮದ ಬೆಳೆಯಲಿಕ್ಕೆ ಕಾರಣವಾದವು. ಒಂದು RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆದರೆ ಇನ್ನೊಂದು ಹಿಂದೂ ಮಹಾಸಭಾ. ಫಸ್ಟ್ ಹುಟ್ಕೊಂಡಿದ್ದು ಹಿಂದೂ ಮಹಾಸಭಾ, ತದನಂತರ ಬೆಳವಣಿಗೆ ಆಗಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆ ಎರಡೂ ಸಂಘಟನೆಗಳು ಬ್ರಿಟಿಷ್ ಭಾರತದಲ್ಲಿ ಅಥವಾ ಸ್ವಾತಂತ್ರ್ಯ ಚಳವಳಿ ಬೆಳೆಯೋದಕ್ಕೆ ನೀರು ಎಲ್ಲ ಆಹಾರ ಆಗ್ತವ್ರು ಯಾರು ಅಂತಂದ್ರೆ ವಿನಾಯಕ ದಾಮೋದರ ಸಾವರ್ಕರ್, ವೆಲ್ ನೋನ್ ಎಕ್ಸ್ಟ್ರೀಮಿಸ್ಟ್ ಲೀಡರ್ ಆಸ್ ವೆಲ್ ಆಸ್ ಹಿಸ್ಟಾರಿಯನ್. ಪ್ರಮುಖ ಕ್ರಾಂತಿಕಾರ ನಾಯಕರು ಹೌದು ಮತ್ತು ಇತಿಹಾಸಕಾರರು ಹೌದು. ಓಕೆ, ಇವರು ಯಾವ ಸಂಘಟನೆ ಸೇರೋದು ಅಂತ ಪರಿಚಯ ಇದೆಯಾ? ಇವರು ಅಭಿನವ ಭಾರತ, ಅದಕ್ಕಿಂತ ಮೊದಲು ಮಿತ್ರಮೇಳ ಆಗಿತ್ತು. ಮಿತ್ರಮೇಳ ಭಾರತದಲ್ಲಿ ನಾಗಪುರದಲ್ಲಿ ಅದರ ಕೇಂದ್ರ ಸ್ಥಾನ ಇದ್ರೆ, ನಂತರ ಇಂಗ್ಲೆಂಡ್ ಲಂಡನ್ನಲ್ಲಿ 1905ರಲ್ಲಿ ಅದರ ಡೆವಲಪ್ಮೆಂಟ್ ನಾವು ಕುರಿತು ಮಾತನಾಡ್ತೀವಿ. ಓಕೆ, ನೆಕ್ಸ್ಟ್ ದ್ರಾವಿಡ ಚಳವಳಿ ಅಂದ ತಕ್ಷಣ ನಿಮ್ಗೆ ಕಂಡು ಬರೋದು ಯಾವುದು ಅಂತಂದ್ರೆ ರೋಲ್ ಆಫ್ ದಿ ಪೆರಿಯಾರ್. ರೋಲ್ ಆಫ್ ಪೆರಿಯಾರ್, ಪೆರಿಯಾರ್ ಅವರ ಪಾತ್ರವನ್ನ ತಿಳ್ಕೋಬೇಕು. ದಕ್ಷಿಣ ಭಾರತದಲ್ಲಿ ಉಟ್ಕೊಂಡಂತ ಭಾಷಾ ಆಧಾರಿತ ಚಳವಳಿಯಾಗಿ ಕೆಲಸ ಮಾಡಿದ್ದು. ಒಂದಿದು ಭಾಷಾ ಆಧಾರಿತ ಲಿಂಗ್ವಿಸ್ಟಿಕ್ ಮೂಮೆಂಟ್ ಹೌದು, ಅಂಡ್ ಅನದರ್ ಒನ್ ಇಟ್ ಆಲ್ಸೋ ಮೂಮೆಂಟ್ ಆಫ್ ದಿ ಅನ್ಟಚಬಲ್ಸ್. ಎರಡನ್ನು ಕೂಡ ಕಂಡುಬರೋದಲ್ಲಿ ನಮಗೆ ಈ ದ್ರಾವಿಡ ಚಳವಳಿಯಲ್ಲಿ. ನೆಕ್ಸ್ಟ್, ಸ್ಟ್ರಗಲ್ ಫಾರ್ ಎಮ್ಯಾನ್ಸಿಪೇಷನ್ ಆಫ್ ದಲಿತ್ ಅಂಡ್ ದೇರ್ ಎಂಪವರ್ಮೆಂಟ್. ಇಲ್ಲಿ ಪುನಃ ನೀವು ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಪಾತ್ರವನ್ನ ಕುರಿತು ಇಲ್ಲಿ ನೋಡ್ಬೇಕಾಗುತ್ತೆ. ನೆಕ್ಸ್ಟ್, ಸಮಾಜವಾದಿ ಸೋಷಲಿಸ್ಟ್ ಅಪ್ರೋಚ್ ಅಂಡ್ ಟೋಟಲ್ ರೆವಲ್ಯೂಷನ್. ನಿಮ್ಮ ಲಾಸ್ಟ್ ಎಕ್ಸಾಮ್ನಲ್ಲಿ ಟೋಟಲ್ ರೆವಲ್ಯೂಷನ್ ಕೇಳಿದ್ದಾರೆ, ಅಂದ್ರೆ ಸಂಪೂರ್ಣ ಕ್ರಾಂತಿ. ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಉಟ್ಕೊಂಡಿದ್ದು, ಸ್ವಾತಂತ್ರ್ಯ ನಂತರದಲ್ಲಿ ಬೆಳವಣಿಗೆ ಆದಂಥ ಚಳವಳಿ. ತಕ್ಷಣ ನಮಗೆ ಇದಕ್ಕೆ ಇನ್ನೊಂದು ಹೆಸರು ಅಂತಂದ್ರೆ ಭೂದಾನ ಚಳವಳಿ ಅಂತ ಕೂಡ ಗುರುತಿಸ್ಕೊಳ್ತೀವಿ. ಭೂದಾನ ಚಳವಳಿ ಅಂದ ತಕ್ಷಣ ನಿಮ್ಗೆ ಕಂಡು ಬರೋದು ಅರ್ಥ ಆಯ್ತಾ? ಅವರೇ ಆಚಾರ್ಯ ವಿನೋಬಾ ಭಾವೆ. ಅಂದ್ರೆ ಪ್ರಮುಖ ಸಮಾಜವಾದಿಗಳು
ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಸಮಾಜವಾದಿಗಳು ಅಂತಂದ್ರೆ ಜವಾಹರ್ಲಾಲ್ ನೆಹರು, ಆಚಾರ್ಯ ವಿನೋಬಾ ಭಾವೆ, ಜಯಪ್ರಕಾಶ್ ನಾರಾಯಣ್. ಈ ಮೂರ ಪಾತ್ರವನ್ನು ತಿಳ್ಕೊಂಡಿರ್ಬೇಕು. ಮುಖ್ಯವಾಗಿ ದೇಶದ ಮೊದಲ ಪ್ರಧಾನಮಂತ್ರಿಗಳಾದಂಥ JL ನೆಹರು, ಆಚಾರ್ಯ ವಿನೋಬಾ ಭಾವೆ, ಜಯಪ್ರಕಾಶ್ ನಾರಾಯಣ್, ಈ ಮೂವರ ಪಾತ್ರವನ್ನ ಕುರಿತು ಮಾತನಾಡಬೇಕು. ಲಾಸ್ಟ್ ಇಯರ್ನಲ್ಲಿ ಈ ಟೋಟಲ್ ರೆವಲ್ಯೂಷನ್ ಅನ್ನ ಅಂದ್ರೆ ಆಚಾರ್ಯ ವಿನೋಬಾ ಭಾವೆ ಪಾತ್ರ ಕೇಳಿದರೆ, ಈ ಸರಿ ಜಯಪ್ರಕಾಶ್ ನಾರಾಯಣ್ ಕೂಡ ಕೇಳಬಹುದು. ಈ ಮೂವರನ್ನ ನೋಡ್ಕೊಂಡಿರ್ಲಿ. ಓಕೆ, ಮುಖ್ಯವಾಗಿ ರೋಲ್ ಆಫ್ JL ನೆಹರು, ಜಯಪ್ರಕಾಶ್ ನಾರಾಯಣ್, ಅಂಡ್ ಆಚಾರ್ಯ ವಿನೋಬಾ ಭಾವೆ. ಈ ಮೂವರನ್ನ ನೀವು ಪ್ರಮುಖ ಸಮಾಜವಾದಿಗಳು ಅಂತ ನೋಡ್ಕೊಳ್ಳಿ. ಇವರ ಪಾತ್ರವನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಇದನ್ನ ಬಿಟ್ರೆ ಪುನಃ ಗಾಂಧೀಜಿಯವರ ಪವರ್ಫುಲ್ ವೆಪನ್ಸ್, ಒಂದು ಗ್ರಾಮ ಸ್ವರಾಜ್, ಸತ್ಯಾಗ್ರಹ, ಭೂದಾನ. ಓಕೆ, ಇವರ ತತ್ವ ಚಿಂತನೆಗಳನ್ನ ಕುರಿತು ಮಾತನಾಡಬೇಕು. ಗ್ರಾಮ ಸ್ವರಾಜ್ ಅಂದೇನೋ, ಸತ್ಯಾಗ್ರಹ ಅಂದೇನೋ, ಭೂದಾನ ಅಂದೇನೋ, ಇವೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ಗಳು. ಇವೆಲ್ಲ ಅರ್ಥ ಆಯ್ತಾ? ಗಾಂಧೀಜಿಯವರ ಗ್ರಾಮಗಳು ಹೇಗೆ ಅಭಿವೃದ್ಧಿ ಆದರೆ ದೇಶದ ಪ್ರಗತಿಯಲ್ಲಿ ಗ್ರಾಮದ ಪ್ರಗತಿಯನ್ನು ಕಂಡವರು ಅಂತಂದ್ರೆ, ಗ್ರಾಮಗಳ ಅಭಿವೃದ್ಧಿ ಆದ್ರೆ ದೇಶಗಳ ಅಭಿವೃದ್ಧಿ ಅಂತ ಕನ್ಸ್ಕೊಂಡವರು ಮಹಾತ್ಮ ಗಾಂಧೀಜಿ. ಇದಕ್ಕೋಸ್ಕರ ಅವರು ಪ್ರಾರಂಭ ಮಾಡಿದಂತ ಪವರ್ಫುಲ್ ವೆಪನ್ ಅಂತಂದ್ರೆ ದಟ್ ವಾಸ್ ಕಾಲ್ಡ್ ಸತ್ಯಾಗ್ರಹ. ಇದರ ಮೊದಲ ಎಕ್ಸ್ಪೆರಿಮೆಂಟ್ ಅನ್ನ ಅವರು ದಕ್ಷಿಣ ಆಫ್ರಿಕಾದಲ್ಲೇ ಆರಂಭಿಸಿದ್ರು, ಮೊದಲ ಪ್ರಯೋಗ. ಅರ್ಥ ಆಯ್ತಾ? ನಂತರದಲ್ಲಿ ಅದು ಭಾರತದಲ್ಲಿ ಆರಂಭವಾದಂತಹ ಪ್ರಮುಖ ಪ್ರಕ್ರಿಯೆ ಅಂತ ನಾವು ಮಾತನಾಡ್ತೀವಿ. ನೆಕ್ಸ್ಟ್ ಇದೆಲ್ಲ ಮಾಡರ್ನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತಾದ್ರೆ ನೆಕ್ಸ್ಟ್ ಒನ್ ಕಂಡು ಬರೋದು ಈಗ ಕರ್ನಾಟಕ ಸಂಬಂಧಪಟ್ಟಂತೆ ಟಾಪಿಕ್ ಬಂದು ನೋಡಿ. ಕದಂಬರಿಂದ ಹೊಯ್ಸಳರವರೆಗೆ ಏನ್ ಓದ್ಬೇಕು ನೋಡಿ? ಕರ್ನಾಟಕದ ಪ್ರಾಚೀನತೆ, ಅರ್ಥ ಆಯ್ತಾ? ಅಷ್ಟು ಕೂಡ ಮುಖ್ಯವಾಗಿ ವಾಸ್ತುಶಿಲ್ಪ, ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ಸ್ಕಲ್ಪ್ಚರ್, ಲಿಟ್ರೇಚರ್, ರಿಲಿಜಿಯನ್, ಈ ಕ್ಷೇತ್ರಕ್ಕೆ ಕದಂಬರಿಂದ ಹೊಯ್ಸಳರಿಗೆ ಯಾರ್ಯಾರಿದ್ದಾರೆ ಎಲ್ಲವನ್ನ ಕುರಿತು ಮಾತನಾಡಬೇಕು. ಅದಕ್ಕಿಂತ ತಪಸ್ಸು ಏನ್ ಮಾಡ್ರಿ ಅಂತಂದ್ರೆ ದಿ ಫೋಕಸ್ ದಿ ಆಂಟಿಕ್ವಿಟಿ ಆಫ್ ಕರ್ನಾಟಕ, ಅಂದ್ರೆ ಕರ್ನಾಟಕದ ಪ್ರಾಚೀನತೆಯನ್ನು ಕುರಿತು ನೀವು ನೋಡ್ಬೇಕು. ಕನ್ನಡ ಭಾಷೆಯ ಇತಿಹಾಸ, ಎಷ್ಟು ಕನ್ನಡ ಭಾಷೆ ಇತಿಹಾಸ, ಇತಿಹಾಸ ಸಂಬಂಧಪಟ್ಟಂತೆ ಏನಾದರೂ ಇತಿಹಾಸದಲ್ಲಿ ದಾಖಲಾತಿಗಳಿದಾವ ಅನ್ನೋದನ್ನ ಫೋಕಸ್ ಮಾಡೋದು ಯಾವುದು? ಆಂಟಿಕ್ವಿಟಿ ಆಫ್ ಕರ್ನಾಟಕ. ಓಕೆ, ಇಲ್ಲಿ ಇದನ್ನ ಓದ್ತಾ ವಿ ಶುಡ್ ಫೋಕಸ್ ದಿ ಲಿಟ್ರೇಚರ್, ಸಾಹಿತ್ಯ. ಓಕೆ, ಎಲ್ಲಿಂದ? ಕದಂಬರಿಂದ ಹಿಡ್ಕೊಂಡು ಅರ್ಥ ಆಯ್ತಾ ಹೊಯ್ಸಳರವರೆಗೆ ಎಲ್ಲ ಸಾಹಿತ್ಯವನ್ನ ಕುರಿತು ಮಾಡಬೇಕು. ಸಾಹಿತ್ಯ ಅಂತ ಬಂದಾಗ ಹೆಚ್ಚಿನ ಕೊಡುಗೆ ನಮಗೆ ಕಂಡು ಬರೋದು ಓಕೆ ನಮಗೆ ವಿಶೇಷವಾಗಿ ಕದಂಬರ ಕಾಲದಲ್ಲಿ ಕಡಿಮೆ ಇದೆ, ತುಂಬಾ ಕಡಿಮೆ ಸಾಹಿತ್ಯ ಕ್ಷೇತ್ರದಲ್ಲಿ ಕದಂಬರ ಕಾಲದಲ್ಲಿ ಬೆಳವಣಿಗೆ ಆಗಿರುವಂಥದ್ದು. ಸ್ವಲ್ಪ ಗಂಗರ ಪರವಾಗಿಲ್ಲ, ಗಂಗರ ಕಾಲದಲ್ಲಿ ಕನ್ನಡ ಸಾಹಿತ್ಯ ಒಂದಷ್ಟು ಪ್ರೋಗ್ರೆಸ್ ಆಯಿತು. ಯಾಕೆಂದ್ರೆ ಬಹಳಷ್ಟು ಜನ ಗಂಗರಾಜರು ಕನ್ನಡ ಮತ್ತು ಸಂಸ್ಕೃತಿಯಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರಾಗಿದ್ದರು. ಎರಡನೇ ಶಿವಮಾರ ಆಯ್ತಾ, ಸೈಗೋಟ ಶಿವಮಾರ, ಆಮೇಲೆ ಮುಖ್ಯವಾಗಿ ಚಾವುಂಡರಾಯ, ದೊಡ್ಡ ದೊಡ್ಡ ಸ್ಕಾಲರ್ಸ್ ಬರ್ತಾರೆ. ಅವರ ಕೃತಿಗಳನ್ನ ಕುರಿತು ಇಲ್ಲಿ ಫೋಕಸ್ ಮಾಡಬೇಕು, ಒಂದೊಂದು ಗ್ರಂಥದ ಮಹತ್ವ. ಬಟ್ ಕನ್ನಡ ಸಾಹಿತ್ಯ ಅಂತ ಹೆಚ್ಚು ಬೆಳವಣಿಗೆ ಆಗಿದ್ದೆ ನಿಮಗೆ ರಾಷ್ಟ್ರಕೂಟರ ಕಾಲದಲ್ಲಿ, ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಮತ್ತು ಹೊಯ್ಸಳರ ಕಾಲದಲ್ಲಿ. ಕನ್ನಡ ಭಾಷೆ ಇವತ್ತೇನು ಶ್ರೀಮಂತ ಭಾಷೆ ಅಂತ ನೀವು ಕರಿತೀರಾ, ಆ ಶ್ರೀಮಂತಿಕೆಯನ್ನು ಕಂಡಿದ್ದು 3 ರಾಜ್ಯಗಳಲ್ಲಿ. ಒಂದು ರಾಷ್ಟ್ರಕೂಟರು, ಇನ್ನೊಂದು ಕಲ್ಯಾಣಿ ಚಾಲುಕ್ಯರು. ರಾಷ್ಟ್ರಕೂಟಸ್ ಓಕೆ ಚಾಲುಕ್ಯ ಸಪ್ತಿ ಕಲ್ಯಾಣಿ ಆರ್ ವೆಸ್ಟರ್ನ್ ಚಾಲುಕ್ಯಸ್ ಅಂಡ್ ಹೊಯ್ಸಳ ದ್ವಾರ ಸಮುದ್ರ ವರ್ ದಿ ಗ್ರೇಟ್ ಪ್ರಮೋಟರ್ ಆಫ್ ದಿ ಕನ್ನಡ ಲಿಟ್ರೇಚರ್. ಪರ್ಟಿಕ್ಯುಲರ್ಲಿ ನೀವು ಕದಂಬರನ್ನ ಗೊತ್ತಿಲ್ಲ, ಫುಲ್ ಕೇಳಲ್ಲ ಅಂತ ಕಾಣಿಸುತ್ತೆ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಸಾಹಿತ್ಯಕ್ಕೆ ರಾಷ್ಟ್ರಕೂಟರ ಮತ್ತು ಕಲ್ಯಾಣ ಚಾಲುಕ್ಯರ ಕೊಡುಗೆಗಳನ್ನು ಕುರಿತು ಬರೀರಿ ಅಂತ ಹೇಳ್ಬೋದು. ಓಕೆ, ಬಟ್ ಬೇಸ್ಮೆಂಟ್ ಸ್ಟಾರ್ಟ್ ಆಗಿದ್ದೇ ಇದು ಅಂದೇ ಆದ್ರೂ ಕೂಡ ಆ ಥರ ಹೆಚ್ಚು ಪ್ರೋಗ್ರೆಸ್ ಆಗಿದ್ದು ಈ ಒಂದು ಹಂತದಲ್ಲಿ ಅಂತೇಳಿ. ಅದೇ ತರ ಸ್ಕಲ್ಪ್ಚರ್ಸ್. History of Karnataka was the witness for the several magnificent sculptures. Even till today we are watching
we are seeing various beautiful monuments, beautiful sculptures in a different part of the Karnataka. ಅದರಲ್ಲೂ ಹೆಚ್ಚು ಹೆಚ್ಚು ನಮಗೆ ಶಿಲ್ಪಗಳು ಅಂತ ಕಂಡು ಬಂದಿರೋದು ರಾಷ್ಟ್ರಕೂಟರ ಕಾಲದಲ್ಲಿ, ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ, ಇನ್ನು ಬಹಳ ಅದ್ಭುತ ಅಂತಂತಂದ್ರೆ ನಮಗೆ ಹೊಯ್ಸಳರ ಕಾಲದಲ್ಲಿ. ಅಂದರೆ ಇವೆಲ್ಲ ಶಿಲ್ಪಗಳು ಅಂದರೆ ವ್ಯಕ್ತಿ ಆಧಾರಿತ ದೇವರ ಶಿಲ್ಪಗಳಾಗಿರ್ಬೋದು, ಅಥವಾ ನರ್ತನ ಮಾಡ್ತಿರುವಂಥ ವ್ಯಕ್ತಿಗಳ ಶಿಲ್ಪ ಆಗಿರ್ಬೋದು, ಅಥವಾ ಗೊಮಟೇಶ್ವರನಂತಹ ದೊಡ್ಡ ಶಿಲ್ಪ ಆಗಿರ್ಬೋದು, ಆ ಥರದ್ದೇನಿದೆ ವಿಚ್ ಆರ್ ಕಾಲ್ಡ್ ಶಿಲ್ಪಾಸ್ ಅಂತ. ಇನ್ ದ ರಿಲಿಜಿಯನ್ ಅಂತಂದ್ರೆ ಆಲ್ಮೋಸ್ಟ್ ಆಲ್ ದ ರೂಲರ್ಸ್ ಆಫ್ ದಿ ಕರ್ನಾಟಕ ವರ್ ದಿ ಪ್ರಮೋಟರ್ ಆಫ್ ದಿ ರಿಲಿಜಿಯಸ್ ಟಾಲರೆನ್ಸ್. ಧಾರ್ಮಿಕ ಸಹಿಷ್ಣುತೆ ಸರ್ವೇ ಸಾಮಾನ್ಯವಾದಂಥ ಭಾಗ ಆಗಿತ್ತು. ಅದನ್ನ ಚೆಕ್ ಮಾಡ್ಕೊಡಿ. ಇದನ್ನ ಜೊತೆಗೆ ನೀವು ಏದ್ಬೇಕು ಅಂತಂದ್ರೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆಫ್ ಕರ್ನಾಟಕ, ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ವಿಶ್ವ ಪಾರಂಪರಿಕ ತಾಣಗಳನ್ನ ಕುರಿತು ನೀವಿಲ್ಲಿ ಮಾತನಾಡಬೇಕಾಗುತ್ತೆ. ಮುಖ್ಯವಾಗಿ ಐಹೊಳೆ, ಪಟ್ಟದಕಲ್ಲು, ಜೊತೆಗೆ ಇತ್ತೀಚಿನ ಪಶ್ಚಿಮ ಘಟ್ಟಗಳು, ಹೊಯ್ಸಳರ ದೇವಸ್ಥಾನಗಳು ಎಲ್ಲವನ್ನು ಕೂಡ ಸೇರಿಸಿದರೆ ಆ ಇಂಪಾರ್ಟೆಂಟ್ ಫೋಕಸ್ ಮಾಡಿ ಒಂದು ಪ್ರಶ್ನೆ ನಿಮಗೆ ಇಲ್ಲಿರುತ್ತೆ. ಅರ್ಥ ಆಯ್ತಾ? ಹೀಗಾಗಿ ನೆಕ್ಸ್ಟ್ ಪ್ರಶ್ನೆ, ಇದು ಎಲ್ಲದಕ್ಕೂ ನಮಗೆ ಕಂಡುಬರೋದು ಯಾವುದು ಅಂತಂದ್ರೆ ಡಿಸ್ಟ್ರಿಕ್ಟ್ ಗೆಜೆಟಿಯರ್ಗಳು. ಕೇಳಿಲ್ಲ, ಕೇಳಕ್ ಹೋಗಲ್ಲ, ಆದ್ರೂ ನಿಮ್ಗೆ ಗಮನದಲ್ಲಿರಲಿ. ಗೆಜೆಟಿಯರ್ಗಳನ್ನೇನೋ ಅನ್ನೋದನ್ನ ತಿಳ್ಕೊ. ಒಂದ್ ವೇಳೆ ಅದನ್ನ ಕೇಳಲಿಲ್ಲ ಅಂತಂದ್ರೆ ಮ್ಯೂಸಿಯಮ್ಸ್ ಅಂಡ್ ಆರ್ಕೈವ್ಸ್ ಇನ್ ಕರ್ನಾಟಕ ಕೇಳ್ತಾರೆ. ಕರ್ನಾಟಕದಲ್ಲಿ ಈ ವಸ್ತು ಸಂಗ್ರಹಾಲಯಗಳು ಬೆಳೆದು ಬಂದ ಬಗೆಯನ್ನ ಪ್ರಶ್ನೆಯನ್ನ ಕೇಳ್ಬೋದು. ತಾವದನ್ನ ನೋಡ್ಕೊಂಡಿರ್ಬೇಕು. ಆಯ್ತಾ? ಇವತ್ತು ಕರ್ನಾಟಕ ಎಲ್ಲಾ ರಾಜ್ಯರ ಮಂತಕ್ಕೆ ಸಂಬಂಧಪಟ್ಟಂತೆ ಮ್ಯೂಸಿಯಮ್ಸ್ ಅಂತ ಇದೆಯಲ್ಲ, ಎಲ್ಲ ಮ್ಯೂಸಿಯಂಗಳನ್ನ ಅಟ್ಲೀಸ್ಟ್ ಕೆಲವು ಮ್ಯೂಸಿಯಂಗಳನ್ನಾರು ನೀವು ಫೋಕಸ್ ಮಾಡಬೇಕು. ಇಂಥ ಮ್ಯೂಸಿಯಂಗಳನ್ನ ಪ್ರಿಸರ್ವೇಷನ್ ಮಾಡೋದು ಹೇಗೆ, ಪ್ರೊಟೆಕ್ಷನ್ ಮಾಡೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತಿರುವಂತಹ ಕಾಯ್ದೆಗಳನ್ನ ಕೂಡ ಫೋಕಸ್ ಮಾಡಬೇಕು. ಸೊ ದಿಸ್ ಆರ್ ದಿ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಜ್. ನೆಕ್ಸ್ಟ್ ಅದನ್ನ ಹೊರತುಪಡಿಸಿದ್ರೆ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಅನ್ನು ನಾವು ಚೆಕ್ ಮಾಡ್ಕೋಬಹುದು. ದಟ್ ಇಸ್ ಕಾಲ್ಡ್ ವಿಜಯನಗರ ಸಾಮ್ರಾಜ್ಯ. ಇನ್ನೊಂದು ಮಹತ್ವದ ಬದಲಾವಣೆ ಅಂತ ನಮಗೆ ಪ್ರಶ್ನೆ ಕೇಳಿದ್ರೆ ಈ ಏರಿಯಾದಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ. ಒಂದು ನಮಗೆ ಪ್ರಶ್ನೆ ಬಂತು ಅಂತಂದ್ರೆ ವಿಜಯನಗರ ಪೀರಿಯಡ್ ಅಲ್ಲಿ ಏನ್ ಬೇಕಾದ್ರೂ ಕೇಳ್ಬೋದು. ನೋಡಿ, ಇವ್ರ ಕಾಲದಲ್ಲಿ ನಮಗೆ ಕಂಡು ಬರೋದು ಅಂತಂದ್ರೆ ಹೆಚ್ಚಾಗಿ ಅರ್ಥಾಯ್ತಾ, ಇದರ ಉದಯಕ್ಕೆ ಕಾರಣಗಳು, ವರ್ಜಿನ್ ಏಮ್ಸ್ ಅಂಡ್ ಆಸ್ಪಿರೇಷನ್ ಆಫ್ ದಿ ವಿಜಯನಗರ ಎಂಪೈರ್, particularly role of the Sri Vidyaranya for the foundation of the Vijayanagara kingdom. Role of Sri Vidyaranya, foundation of the Vijayanagara kingdom. ಇವರ ನನಗನ್ಸುತ್ತೆ ದೇ ವೆರಿ ರೇರ್ ಕ್ವಶನ್ಸ್ ಅಬೌಟ್ their political history. Usually in case if they ask any questions, they are asking about their cultural aspect than to the political aspect of the Eberi kingdom. ಪ್ರಶ್ನೆ ಅಂತ ಕೇಳಿದ್ರೆ ಹೆಚ್ಚಿನ ಪ್ರಶ್ನೆಗಳು ಸಾಂಸ್ಕೃತಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರ್ತವೆ ಹೊರತು ರಾಜಕೀಯ ವಿಷಯಗಳ ಬಗ್ಗೆ ಕಡಿಮೆ ಪ್ರಶ್ನೆ ಇರುತ್ತೆ. ಆದರೂ ಕೂಡ ಯು ಶುಡ್ ಫೋಕಸ್ಡ್ ಆನ್. ನಿಮಗೆ ಈ ಕೃಷ್ಣದೇವರಾಯನ ಬಗ್ಗೆ ಒಂಚೂರು ಜಾಸ್ತಿ ನೋಡ್ಕೊಂಡಿರಿ. ಸಾಂಸ್ಕೃತಿಕ ಬೆಳವಣಿಗೆಯಲ್ಲಿ ಕೃಷ್ಣದೇವರಾಯನ ಪಾತ್ರ ಎಲ್ಲ ತರ ಬೆಳವಣಿಗೆ ಪ್ರಾರಂಭವಾಗಿದ್ದು ಕಲೆ, ವಾಸ್ತುಶಿಲ್ಪ, ಶಿಲ್ಪಕಲೆ, ನೃತ್ಯ, ಸಂಗೀತ ಎಲ್ಲ ಕ್ಷೇತ್ರದಲ್ಲಿ ಪ್ರಗತಿಯಾಗಿದ್ದು ಅಂತಂದ್ರೆ ನಮಗೆ ಕೃಷ್ಣದೇವರಾಯ. ಓಕೆ, ನೆಕ್ಸ್ಟ್ another one significance of the battle of ತಾಳಿಕೋಟೆ. ತಾಳಿಕೋಟೆ ಕಾಳಗದ ಮಹತ್ವವನ್ನು ಕುರಿತು ಬರೆಯುವುದು. ಓಕೆ, ಎಷ್ಟು ಮಟ್ಟಿಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ನಾಶಕ್ಕೆ ಕಾರಣವಾಯಿತು ಅನ್ನೋದನ್ನ ಫೋಕಸ್ ಮಾಡಿ. It was not only ruined the Vijayanagara kingdom, it also ruined the trade and commerce of the Portuguese in the South India. ದಕ್ಷಿಣ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ, ಬರೀ ವಿಜಯನಗರ ಸಾಮ್ರಾಜ್ಯದ ಅವನತಿಗಲ್ಲ, ಪೋರ್ಚುಗೀಸರ ಅವನತಿ ಕೂಡ ಕಾರಣ ಆಯಿತು. ಎಷ್ಟು ಮಟ್ಟಿಗೆ ಕಾರಣ ಅನ್ನೋದನ್ನ ನೀವಿಲ್ಲಿ ಚೆಕ್ ಮಾಡ್ಕೋಬೇಕು. ನನ್ನ ಪ್ರಕಾರ ಪ್ರಶ್ನೆಯಲ್ಲಿ ಜಾಸ್ತಿ ಅಂದ್ರೆ ಕೇಳಿದ್ರೆ ದ ಫೋಕಸಿಂಗ್ ದಿ ಪೇಂಟಿಂಗ್, ಓಕೆ, ಲಿಟ್ರೇಚರ್ ಅಂಡ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ಈ ಏರಿಯಾವನ್ನ ಜಾಸ್ತಿ ನೋಡ್ಕೊಳ್ಳಿ. ಆಯ್ತಾ? ವಿಜಯನಗರ ಕಾಲದ ಚಿತ್ರಕಲೆ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ಸಾಹಿತ್ಯದ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಜಾಸ್ತಿ ಪ್ರಶ್ನೆ ಇರುತ್ತೆ. ಈ ಏರಿಯಾದಲ್ಲಿ ಕ್ವಶನ್ ಬರ್ಬೋದು, ತಾವು ನೋಡ್ಕೊಳ್ಳೋದು ಒಳ್ಳೇದು. ಆಯ್ತಾ? ಇದು ಒಂದು ತಿಳ್ಕೊಳ್ಳಿ. ಅಪ್ ಟು ದಿ
ನಮಗೆ ವಿಜಯನಗರ 15ನೇ ಶತಮಾನದವರೆಗೂ ವಾಟ್ ಎವರ್ ದಿ ಪೇಂಟಿಂಗ್ಸ್ ಆಫ್ ದಿ ಇಂಡಿಯಾ, ಆಲ್ಮೋಸ್ಟ್ ಆಲ್ ದ ಪೇಂಟಿಂಗ್ಸ್ ವಿಚ್ ಬಿಲಾಂಗ್ಸ್ ಟು ದಿ ಮುರಾಲ್ ಪೇಂಟಿಂಗ್ ದ್ಯಾನ್ ಟು ದಿ ಮಿನಿಚರ್ ಪೇಂಟಿಂಗ್ಸ್. 14-15ನೇ ಶತಮಾನದವರೆಗೂ ಏನೇ ನಮ್ಮ ದೇಶದಲ್ಲಿ ಚಿತ್ರಕಲೆ ಅಂತ ಇದೆ ಅದೆಲ್ಲವೂ ಕೂಡ ಮುರಾಲ್ ಪೇಂಟಿಂಗ್. ಪೇಂಟಿಂಗ್ 2 ಬ್ರಾಂಚ್ ಇದೆ, ಒಂದು ಮುರಾಲ್ ಅಂಡ್ ಅದರ್ ಒನ್ ಇಸ್ ಎ ಮಿನಿಚರ್ ಪೇಂಟಿಂಗ್ ಅಂತ. ವಿಜಯನಗರ ಪೇಂಟಿಂಗ್ ಅಂತ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಇನ್ ದ ನೇಮ್ ಆಫ್ ದಿ ಮುರಾಲ್ ಪೇಂಟಿಂಗ್, ನಾಟ್ ಫಾರ್ ದಿ ಮಿನಿಚರ್ ಪೇಂಟಿಂಗ್. ಮುರಾಲ್ ಪೇಂಟಿಂಗ್ ಅಂತಂದ್ರೆ ಗೋಡೆ ಮೇಲೆ ಚಿತ್ರಿಸಿರುವಂತ ಚಿತ್ರಕಲೆ ಅಂತ ಅರ್ಥ. ಆದರೆ ಮಿನಿಚರ್ ಪೇಂಟಿಂಗ್ ಅಂತಂದ್ರೆ it was painted on thickest cloth, okay, wooden plates or rafters, glasses, okay, and even other so thickest part of the so any objects. ಗಟ್ಟಿಯಾದ ಯಾವುದೇ ವಸ್ತುವಿನ ಮೇಲೆ ಓಕೆ ಪೇಂಟ್ ಮಾಡೋದು, ಬಟ್ಟೆಯ ಮೇಲೆ, ಕಾಗದದ ಮೇಲೆ, ಮರದ ಹಲಗೆಗಳ ಮೇಲೆ, ಗ್ಲಾಸ್ಗಳ ಮೇಲೆ, ಈ ಥರದ್ದು ಏನೇನು ಗಟ್ಟಿಯಾದ ವಸ್ತುಗಳಿದೆಯೋ ಅಂಥ ವಸ್ತುಗಳ ಮೇಲೆ ಏನು ಪೇಂಟ್ ಮಾಡಿದರೆ ಅದೆಲ್ಲ ಮಿನಿಚರ್ ಪೇಂಟಿಂಗ್ ಅಂತ ಕರಿತೀವಿ. ಅದರ ವಿಜಯನಗರ ಪೇಂಟಿಂಗ್ ಯಾವುದು ಅಂತಂದ್ರೆ ಮುರಾಲ್ ಪೇಂಟಿಂಗ್. ಈ ಮುರಾಲ್ ಪೇಂಟಿಂಗ್ ಅನ್ನ ಫೋಕಸ್ ಮಾಡ್ಕೊಳ್ಳಿ, ಒಂದು ಹಂಪಿನಲ್ಲಿ ಸಿಗುತ್ತೆ. ಅದನ್ನ ಬಿಟ್ರೆ ನಿಮಗೆ ಶೈವರ ಅಜಂತ ಅಂತ ಗುರುತಿಸಿರುವಂತಹ ನಮಗೆ ಆಂಧ್ರ ಪ್ರದೇಶದ ಪ್ರಮುಖವಾದಂಥ ಸ್ಥಳ. ಅಲ್ಲೋದ್ರೆ ವೀರಭದ್ರದೇಶ ದೇವಸ್ಥಾನ ಇದೆ, ಅದೇ ಲೇಪಾಕ್ಷಿ. ಹಂಪಿ ಮತ್ತು ಲೇಪಾಕ್ಷಿಯ ಪೇಂಟಿಂಗ್ ಅನ್ನ ತಾವು ಚೆಕ್ ಮಾಡ್ಕೋಬೇಕು. ಇನ್ನೊಂದು ಪ್ರಶ್ನೆ ಅಂದ್ರೆ ಬಂದ್ರೆ ಸಾಹಿತ್ಯಕ್ಕೆ ಪ್ರಶ್ನೆಯನ್ನ ಕೇಳ್ತಾರೆ. ಅದರಲ್ಲಿ ಬಂದು ವಿಜಯನಗರಕ್ಕೆ ಅಂತಂದ್ರೆ ನಿಮಗೆ ಇಟ್ ವಾಸ್ ದ ವಿಟ್ನೆಸ್ ಫಾರ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ದಿ ಸಾಂಸ್ಕ್ರಿಟ್ ಲಿಟ್ರೇಚರ್, ತೆಲುಗು ಲಿಟ್ರೇಚರ್ ಅಂಡ್ ಕನ್ನಡ ಲಿಟ್ರೇಚರ್. ಮೂರೂ ಸಾಹಿತ್ಯವೂ ಕೂಡ ಕಾಂಬಿನೇಷನ್ ಅನ್ನ ವಿಜಯನಗರ ಸಾಮ್ರಾಜ್ಯದಲ್ಲಿ ನೀವು ನೋಡ್ತೀರ. ಸಂಸ್ಕೃತ, ತೆಲುಗು ಅಂಡ್ ಕನ್ನಡ ಭಾಷೆಯಲ್ಲಿ ಅನೇಕ ಅಮೂಲ್ಯವಾದ ಗ್ರಂಥಗಳು ಬರೆಯಲ್ಪಟ್ಟಿರೋದು. ಅದಕ್ಕೆಲ್ಲ ಕಾರಣ ವಿಜಯನ್ ರಾಜರ ಪ್ರೋತ್ಸಾಹ. ಇನ್ನು ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಂತಂದ್ರೆ ದೇರ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಫೌಂಡ್ ಇನ್ ಕರ್ನಾಟಕ, ಆಂಧ್ರ ಪ್ರದೇಶ್ ಅಂಡ್ ತಮಿಳುನಾಡು. Particularly, you should focus on their art and architecture. So, in the regions of the Karnataka and Andhra Pradesh. ಎಲ್ಲೆಲ್ಲಿದೆ ಅದರ ಮಹತ್ವ ಏನು, ಇಂಪಾರ್ಟೆಂಟ್ ಪ್ಲೇಸಸ್ ಅನ್ನ ನೀವು ಚೆಕ್ ಮಾಡ್ಕೋಬಹುದು. ಬಿಫೋರ್ ದಟ್ ಯು ಶುಡ್ ರೈಟ್ ದಿ ಯುನಿಕ್ ಫ್ಯೂಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ವಿಜಯನಗರ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ನ ಫೋಕಸ್ ಮಾಡಿ. ಓಕೆ, ಸೊ ದಿಸ್ ಆರ್ ದಿ ಇಂಪಾರ್ಟೆಂಟ್ ಸ್ಟೆಪ್ಸ್. ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ, ಅದನ್ನ ತಾವು ನೋಡ್ಕೋಬೇಕು. ನೆಕ್ಸ್ಟ್ ಇದನ್ನ ಹೊರತಾಗಿ ಪ್ರಶ್ನೆ ಇನ್ನೆಲ್ಲಿರುತ್ತೆ ಅಂತಂದ್ರೆ ಧಾರ್ಮಿಕ ಪಂಥಗಳು. ಇದೆಲ್ಲ ನೀವು ಆಲ್ರೆಡಿ ಪ್ರಿಲಿಮ್ಸ್ ಓದಿರ್ತೀರ. ಶಂಕರಾಚಾರ್ಯ, ರಾಮಾನುಜ, ಮಧ್ವಾಚಾರ್ಯ, ಬಸವೇಶ್ವರ 4 ಜನರನ್ನ ಕುರಿತು ನೋಡ್ಕೋಬೇಕು. ಇದನ್ನಲ್ಲದೆ ಹರಿದಾಸ ಮೊಮೆಂಟ್, ಈ ಪಂಥಗಳನ್ನ ಪ್ರಶ್ನೆಯನ್ನ ಕೇಳ್ತಾರೆ. ಯಾಕೆಂದ್ರೆ ಈ ಕಳೆದ ಹೋದ ವರ್ಷ ಅಲ್ಲ 2014ರಲ್ಲಿ ಈ ವೀರಶೈವ ಮತ್ತು ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಂತ ಡಿಸ್ಪ್ಯೂಟು ಇದ್ದೇ ಇತ್ತು. ಹಿಂಗಾಗಿ ಸ್ವಲ್ಪ ಬಸವಣ್ಣವರು ಈ ವೀರಶೈವ ವಚನ ಚಳವಳಿಗೆ ಸಂಬಂಧಪಟ್ಟಂತೆ ಮುಂಚೆ ನೋಡ್ಕೊಳ್ಳಿ. ಎಲ್ಲರೂ ಕೂಡ ತಮಗೆ ಆ ಏರಿಯಾದಲ್ಲಿ ಪ್ರಶ್ನೆಗಳು ಬರ್ಬೋದು ಅಂತ ನನಗನ್ಸುತ್ತದೆ. ಎಲ್ಲರೂ ಬೇಕಾದ್ರೂ ಬರ್ಬೋದು, ಜಸ್ಟ್ ಯು ಕ್ಯಾನ್ ಫೋಕಸ್ ಅಟ್ ದಟ್. ಗೊತ್ತಿಲ್ಲ, ಇಲ್ಲೇ ಕೇಳಬೇಕು ಅಂತ ಇಲ್ಲ, ಎಲ್ಲಿ ಬೇಕಾದ್ರೂ ಪ್ರಶ್ನೆಯನ್ನ ನಿಮ್ಮನ್ನು ಅವರು ಕೇಳ್ಬೋದು. ಎಸ್, ಶಂಕರಾಚಾರ್ಯ, ಫಿಲಾಸಫಿ ಆಫ್ ದಿ ಶಂಕರಾಚಾರ್ಯ, ಫಿಲಾಸಫಿ ಆಫ್ ದಿ ರಾಮಾನುಚಾರ್ಯ, ಫಿಲಾಸಫಿ ಆಫ್ ದಿ ಮಧ್ವಾಚಾರ್ಯ. ಹಿಂದೂ ಧರ್ಮದ ಮೊದಲ 3 ಜನ ಆಚಾರ್ಯರು ಹಿಂದೂ ಧರ್ಮದ ತತ್ವ ಸಿದ್ಧಾಂತಕ್ಕೆ ಅಂತಂದ್ರೆ 3 ಜನ ಆಚಾರ್ಯರು. ಓಕೆ, ಇದರಲ್ಲಿ ಯಾರು ಬೇಕಾದ್ರೂ ಕೂಡ ಪ್ರಶ್ನೆ ಕೇಳ್ಬೋದು, ಇದು ನೋಡ್ಕೊಳ್ಳಿ. ಸೊ ಆದ್ರೆ ಸ್ವಲ್ಪ ಗಮನವನ್ನ ಬಸವೇಶ್ವರ ಬಗ್ಗೆ ಮತ್ತು ವೀರಶೈವ ಧರ್ಮದ ಬಗ್ಗೆ ಒಂದು ಸ್ವಲ್ಪ ಗಮನ ಇರಲಿ. ಓದ್ಸರ್ಲ ಸ್ವಲ್ಪ ಅದು ಕಾನ್ಸೆಪ್ಟು ಸ್ವಲ್ಪ ಡಿಬೇಟ್ ಎಲ್ಲ ಕಡೆ ಇತ್ತು ಅಲ್ವಾ. ಸೊ ಹಾಗಾಗಿ ಇದನ್ನು ಸ್ವಲ್ಪ ನಾವು ಗಮನಿಸಿದ್ದಂತೆ. ಇನ್ನು ಹರಿದಾಸ ಚಳವಳಿ ಅಂತಂದ್ರೆ ಅಲ್ಲಿ 2 ಗುಂಪುಗಳು ಕಂಡು ಬರ್ತವೆ. ಒಂದು ವ್ಯಾಸಪಂಥ, ಇನ್ನೊಂದು ದಾಸಪಂಥ ಅಂತ ಅರ್ಥ. ಇಟ್ ವಾಸ್ ದ ವಿಟ್ನೆಸ್ ಫಾರ್ ವ್ಯಾಸಕೂಟ ಅಂಡ್ ದಾಸಕೂಟ. These are the 2 branches of the ಹರಿದಾಸ ಮೂಮೆಂಟ್. ವ್ಯಾಸಕೂಟದ ಮುಖ್ಯಸ್ಥರು ಇವರಿಬ್ಬರು ಕೂಡ ಬೋತ್ ವರ್ ದಿ ಡಿಸೈಫಲ್ಸ್ ಆಫ್ ಶ್ರೀ ಮಧ್ವಾಚಾರ್ಯ.
After the Madhvacharya, okay, their disciples who are divided into two groups. One group called as a Vyasakota and another one called as a Dasakota. Vyasakota, it was led by Vyasarayaru, okay, or Vyasaraya. Dasakota, it was promoted and popularized by the Purandaradasa, later Kanakadasa and other prominent ones who are settled in one particular areas or sacred areas, but Dasakotas who are scattered different parts of the South India, who are migrated to the one part to the another part for the promotion of the Vaishnavism. ವೈಷ್ಣವ ಧರ್ಮ ಪ್ರಚಾರ ಮಾಡೋದಕ್ಕೆ ಒಂದೇ ಕಡೆ ನೆಲೆ ನಿಂತಿದ್ರೆ ಇವರು ಎಲ್ಲ ಕಡೆ ಪ್ರಚಾರ ಮಾಡ್ತಾ ವಿಷ್ಣು ತತ್ವವನ್ನ ಪ್ರಚಾರ ಮಾಡ್ತಾ ಸಮಾಜವನ್ನ ಧರ್ಮವನ್ನ ತಿದ್ದುವ ಕೆಲಸ ಮಾಡ್ತಿದ್ದವರು. ಹಾಗಾಗಿ ಎರಡಕ್ಕೂ ಡಿಫರೆನ್ಸ್ ನೋಡ್ಕೊಡಿ. ಪ್ರಶ್ನೆ ಇರ್ಲಿಲ್ಲ ಅಂತಂದ್ರೆ ಈ ಏರಿಯಾದಲ್ಲಿ ಬರ್ತವೆ, ಒಂಚೂರು ನೋಡ್ಕೊಡಿ. ಇವೆರಡು ಕೂಡ ಕಾಳಮುಖ, ಇದು ಶಾಕ್ತ ಅಂತ ಅರ್ಥ. ಶಾಕ್ತ ಪಂಥ ಅಂದ್ರೆ ಶಕ್ತಿ ಕಲ್ಟ್ ಅಂತ ಅರ್ಥ. ಓಕೆ, ಸೊ ಮತ್ತು ಪಾಶ್ಚಿಮಾತ್ಯ ಪಂಥಗಳು ಪ್ರಶ್ನೆ ಕಡಿಮೆ ಇರುತ್ತೆ. ಆಗ ನನ್ನ ಪ್ರಕಾರ ನೋಡ್ಕೊಳ್ಳಂಗ್ರೆ ಈ 3 ಜನರ ಆಚಾರ್ಯರು ಇಷ್ಟು ಮಾತ್ರ ನೋಡ್ಕೊಳ್ಳಿ, ಅಲ್ಲೇನು ಪ್ರಶ್ನೆಗಳು ತುಂಬಾ ಕಡಿಮೆ ಇರುವಂಥದ್ದು. ನೆಕ್ಸ್ಟ್ ಅನ್ನೋದನ್ನ ಬಿಟ್ರೆ ಪ್ರಶ್ನೆ ಬರದಲ್ಲಿ ಅಂತಂದ್ರೆ ಬಹುಮನಿ ಕಿಂಗ್ಡಮ್ಸ್. ಇಲ್ಲಿ ಯಾವ್ದನ್ನು ಓದ್ಬೇಕು ಅಂತಂದ್ರೆ ರೋಲ್ ಆಫ್ ದಿ ಮಹಮ್ಮದ್ ಗಬಾನ್ ಇಸ್ ಎ ಗ್ರೇಟ್ ಅಡ್ಮಿನಿಸ್ಟ್ರೇಟರ್ ಇನ್ ದ ಮಿಡಿವಲ್ ಟೈಮ್ಸ್ ಆಫ್ ಅವರ್ ಇಂಡಿಯಾ. Muhammad Gaban was considered great administrator than to the military commander. ಮಿಲಿಟರಿ ವ್ಯಕ್ತಿನದಕ್ಕಿಂತ ಅವನನ್ನ ಒಬ್ಬ ಸುಧಾರಕ, ಅತ್ಯುತ್ತಮ ಆಡಳಿತಗಾರ ಅಂತ ಚರಿತ್ರೆಯಲ್ಲಿ ಗುರುತಿಸ್ಕೊಳ್ಳಿವಿ. ಒಳ್ಳೆ ಬಹುಮನಿ ಸಾಮ್ರಾಜ್ಯ ಅತಿ ಎತ್ತರ ಸ್ಥಾನಕ್ಕೆ ಹೋಗೋದಕ್ಕೆ, ಓಕೆ, ಉತ್ತಮ ಸಾಮ್ರಾಜ್ಯ ಅಂತ ಬೆಳೆಯೋದಕ್ಕೆ ಕಾರಣವಾಗಿದ್ದವನೇ ಮಹಮ್ಮದ್ ಗವಾನ್. ಇಂಥ ಮಹಮ್ಮದ್ ಗವಾನ್ ಬಲಿಯಾಗಿದ್ದು ಡೆಕ್ಕನ್ ಪರ್ದೇಶ್ ಇಶ್ಯೂಯಿಂದ. ಡೆಕ್ಕನ್ ಪರ್ದೇಶಿ ಡಿಸ್ಪ್ಯೂಟ್, ದಖನಿ ಪರ್ದೇಶಿ ವಿವಾದ. ಈ ವಿವಾದಕ್ಕೆ ಬಲಿಯಾದವನೇ ಮಹಮ್ಮದ್ ಗವಾನ್. ಅಷ್ಟು ಒಳ್ಳೆ ಸರ್ಕಾರ ಕೊಟ್ಟು ಒಳ್ಳೆ ಕೆಲಸ ಮಾಡಿ, ಓಕೆ, ಪಿತೂರಿಗೆ ಬಲಿಯಾಗಿ, ಓಕೆ, ಮೋಸಕ್ಕೆ ಬಲಿಯಾಗಿ ಗಲ್ಲಿಗೇರಿಸ್ಕೊಂಡವನು ಅಂತಂದ್ರೆ ಮಹಮ್ಮದ್ ಗವಾನ್. ಹಂಗಾಗಿ ಪ್ರಶ್ನೆ ಬಂದ್ರೆ ಇವರ ಸಾಹಿತ್ಯ ಕ್ಷೇತ್ರಕ್ಕಿಂತ ವಾಸ್ತುಶಿಲ್ಪಕ್ಕಿಂತ ಹೆಚ್ಚಾಗಿ ಮಹಮ್ಮದ್ ಗವಾನ್ ಬಗ್ಗೆ ನೋಡ್ಕೊಳ್ಳಿ, ಒಂದು ಪ್ರಶ್ನೆ ಇರುತ್ತೆ. ಜೊತೆಗೆ ನಿಮ್ಮ ಇವರ ವಾಸ್ತುಶಿಲ್ಪ ಅಂತಂತಂದ್ರೆ 3 ಪ್ಲೇಸ್ಗಳನ್ನು ಗಮನಿಸಿ. ಒಂದು ಗುಲ್ಬರ್ಗ, ಬೀದರ್ ಮತ್ತು ಬಿಜಾಪುರ. ಈ 3 ಭಾಗದ ಇಸ್ಲಾಮಿಕ್ ವಾಟರ್ ಅಂಡ್ ಆರ್ಕಿಟೆಕ್ಚರ್ನ ಫೋಕಸ್ ಮಾಡ್ಕೊಳ್ಳಿ. ಪ್ರಶ್ನೆ ಇಲ್ಲಿಲ್ಲ ಅಂದ್ರೆ ಇಲ್ಲಿರುತ್ತೆ. ನೆಕ್ಸ್ಟ್ ಅನದರ್ ಮೇಜರ್ ಅಂತಂದ್ರೆ ಸೂಫೀಸ್ ಆಫ್ ದಿ ಕರ್ನಾಟಕ. ಕರ್ನಾಟಕದಲ್ಲಿ ಸೂಫಿಗಳ ಪಾತ್ರವನ್ನ ಕುರಿತು ತಾವು ಓದ್ಬೇಕಿಲ್ಲಿ. ಓಕೆ, ಸೂಫಿಗಳು ಅಂತಂತಂದ್ರೆ ನಿಮಗೆ ತಕ್ಷಣ ಗೊತ್ತಿರಬೇಕು, ಹೂ ಆರ್ ದಿ ಸ್ಪಿರಿಚುವಲ್ ಥಿಂಕರ್ಸ್ ಆಫ್ ಇಸ್ಲಾಂ. ಇಸ್ಲಾಂ ಧರ್ಮದ ಆಧ್ಯಾತ್ಮಿಕ ಚಿಂತಕರನ್ನ ನಾವು ಸೂಫಿಗಳು ಅಂತ ಕುರಿತು ಮಾತಾಡ್ತೀವಿ. ಹೂ ಟ್ರೈ ಟು ರಿಮೂವ್ ದಿ ಎರಾಡಿಕೇಶನ್ ಆಫ್ ದಿ ಇಸ್ಲಾಮಿಕ್ ಟ್ರೆಡಿಷನ್ಸ್ ಅಂಡ್ ಕಸ್ಟಮ್ಸ್. ಬಹಳ ಉದಾರವಾದಿ ಇಸ್ಲಾಂ ಧರ್ಮದ ಚಿಂತಕರು ಅಥವಾ ಆಧ್ಯಾತ್ಮಿಕ ಚಿಂತಕರನ್ನ ನಾವು ಸೂಫಿಗಳಂತ ಕರಿತೀವಿ. ಮಹಮ್ಮದ್ ಗಜ್ನಿಯೊಂದಿಗೆ ಸೂಫಿಸಮು ಭಾರತಕ್ಕೆ ಬಂದಿತ್ತು. ಅದರಲ್ಲೂ ಕರ್ನಾಟಕದಲ್ಲಿ ಬೆಳವಣಿಗೆ ಆದಂಥ 2 ಪ್ರಮುಖ ಪಂಥಗಳು ಅಂತಂದ್ರೆ ಒಂದು ಚಿಸ್ತಿ ಪಂಗಡ, ಇನ್ನೊಂದು ಸುಹರಾವರ್ದಿ ಪಂಗಡ. Both Chisti and Suhrawardi, 2 prominent Sufi groups in Karnataka for the promotion of the Sufism and their doctrines. ಓಕೆ, ಮುಖ್ಯವಾಗಿ ಇವರ ಕೊಡಿಗಳನ್ನ ಕುರಿತು ಇಲ್ಲಿ ಮಾತನಾಡಬೇಕಾಗುತ್ತೆ. ಆ ಕೊಡಿಗಳಲ್ಲಿ ಮುಖ್ಯವಾಗಿ ಅಂತಂದ್ರೆ ಒಂದು ಲಿಟ್ರೇಚರ್, ಸೆಕೆಂಡ್ ಒನ್ ರಿಲಿಜಿಯನ್, ಮ್ಯೂಸಿಕ್ ಅಂಡ್ ಮಾನ್ಯುಮೆಂಟ್ಸ್. ಈ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಬೆಳವಣಿಗೆ ಆಗುವುದಕ್ಕೆ ಕಾರಣರಾಗಿದ್ದವರೇ ಸೂಫಿಗಳು. ಮುಖ್ಯವಾಗಿ ಯಾರನ್ನ ನೋಡ್ಕೋಬೇಕು ಅಂತಂದ್ರೆ ಗುಲ್ಬರ್ಗಾದ ಬಂದೆ ನವಾಜ್, ಗೇಸುದಾಸ್ ಬಂದೆ ನವಾಜ್ ಅವರನ್ನು ಇವತ್ತು ಗುಲ್ಬರ್ಗ್ ಹೋದ್ರೆ ಅವರ ಪ್ರಖ್ಯಾತವಾದಂತಹ ಸಮಾಧಿ ಸ್ಥಳವನ್ನು ತಾವು ನೋಡ್ಬೋದು.
ಆ ಬಂದೇ ನವಾಜರ ಪಾತ್ರವನ್ನ ಕುರಿತು ನೋಡ್ಬೋದು. ಇ ವಾಸ್ ಅ ಮ್ಯಾನ್ ಆಫ್ ದಿ ಮಿರಾಕಲ್ಸ್, ವಿಸ್ಮಯಗಳಿಗೆ ಹೆಸರುವಾಸಿಯಾಗಿದ್ದವರು. ಹಾಗಾಗಿ ಇಲ್ಲೇಂದ್ರೆ ಕೇಳಿದ್ರೆ ಮುಖ್ಯವಾಗಿ ಸೊ ದ ಲಿಟ್ರೇಚರ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ಗೆ ಇವರ ಪಾತ್ರವನ್ನ ಕುರಿತು ತಾವು ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅನದರ್ ಸ್ಟೆಪ್ಸ್. ಇದಾದ್ಮೇಲೆ ನಮಗೆ ಕಂಡು ಬರೋದು ಯಾವುದು ಅಂತಂದ್ರೆ ದಟ್ ಇಸ್ ಕಾರ್ಡ್ ಮೈಸೂರು ಒಡೆಯರಿಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ನಾವು ಇಲ್ಲಿ ಕಾಣ್ಬೋದು. ಮುಖ್ಯವಾಗಿ ರೋಲ್ ಆಫ್ ದಿ ಕಾಂಟ್ರಿಬ್ಯೂಷನ್ ಆಫ್ ದಿ ಚಿಕ್ಕದೇವರಾಜ ಒಡೆಯರ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿ ಮಾಡ್ರನ್ ಮೈಸೂರು. ಓಕೆ, ಆಧುನಿಕ ಮೈಸೂರು ಅನ್ನೋದಕ್ಕಿಂತ ಮಧ್ಯಕಾಲದ ಮೈಸೂರು ಅಂತಂದ್ರೆ ಹೇಳ್ಬೋದು. ಆಧುನಿಕ ಮೈಸೂರು ಅಂದ್ರೆ ಟಿಪ್ಪು ಮತ್ತು ಹೈದರಾಲಿ ಬಂದ ನಂತರ. ಆದರೆ ಮಿಡಿಬಲ್ ಮೈಸೂರು ಅಂತಂತಂದ್ರೆ ಅದು ಕಾಂಟ್ರಿಬ್ಯೂಷನ್ಸ್ ಅಂತಂದ್ರೆ ಚಿಕ್ಕದೇವರಾಜ ಒಡೆಯರ್. ಇವಸೆ ಕಂಟೆಂಪರರಿ ಆಫ್ ದಿ ಔರಂಗಜೇಬ್ ಇನ್ ದಿ ನಾರ್ತ್. ಉತ್ತರ ಭಾರತದಲ್ಲಿ ಔರಂಗಜೇಬನ ಸಮಕಾಲೀನ ವ್ಯಕ್ತಿ ಅಂತಂದ್ರೆ ಅವರು ಚಿಕ್ಕದೇವರಾಜ ಒಡೆಯರ್. ಇವರ ಕಾಂಟ್ರಿಬ್ಯೂಷನ್ಸ್ ಅನ್ನು ಕುರಿತು ಮಾಡಿ ಮೈಸೂರು ಪ್ರಗತಿಯಲ್ಲಿ ಅವರ ಕೊಡುಗೆ ಅನುಪಮ ಅಂತ ಮಾತನಾಡ್ತೀವಿ. ಅಂದ್ರೆ ಅದನ್ನ ವಿಸ್ತರಿಸಕ್ಕಾಗುವುದಿಲ್ಲ, ಅದನ್ನ ಅಷ್ಟು ಮಟ್ಟಿಗೆ ಉದಾರವಾದ ಕಾರ್ಯಗಳನ್ನ, ಜನಪರ ಕಾರ್ಯಗಳನ್ನ, ನೆನಪಿನಲ್ಲಿ ಉಳಿಯುವ ಕಾರ್ಯಕ್ರಮಗಳನ್ನ ಮಾಡಿರೋರು ಚಿಕ್ಕದೇವರಾಜ ಒಡೆಯರ್ ಎಲ್ಲಾ ಕ್ಷೇತ್ರದಲ್ಲೂ. ಅರ್ಥ ಆಯ್ತಾ? ಆಮೇಲೆ ಇದನ್ನ ಬಿಟ್ರೆ ಪ್ರಶ್ನೆ ಅಂದ್ರೆ ಕೇಳಿದ್ರೆ, ಸೊ ನಿಮ್ಗೆ ಪ್ರಶ್ನೆ ಬಂತು ಅಂದ್ರೆ ಹೈದರಾಲಿ ಟಿಪ್ಪು ಸುಲ್ತಾನ್ಗೆ ಪ್ರಶ್ನೆ ಬರುತ್ತೆ, ಅದನ್ನ ನೀವು ನೋಡ್ಕೋಬೇಕು. ರೋಲ್ ಆಫ್ ದಿ ಟಿಪ್ಪು ಸುಲ್ತಾನ್. ಇಲ್ಲಿ ಆಂಗ್ಲ ಮೈಸೂರಿದ್ದ ನೋಡೋದಕ್ಕಿಂತ ಹೆಚ್ಚಾಗಿ ಯು ಶುಡ್ ಫೋಕಸ್ ಆನ್ ದಿ ಟಿಪ್ಪುಸ್ ಅಡ್ಮಿನಿಸ್ಟ್ರೇಷನ್. ಪ್ರಶ್ನೆ ಬಂದ್ರೆ ಟಿಪ್ಪು ಅಡ್ಮಿನಿಸ್ಟ್ರೇಷನ್. ಚಿಕ್ಕದೇವರಾಜರ್ ಬಿಟ್ರೆ ಇನ್ಯಾರು ನೋಡ್ಕೊಳ್ಳಿ, ನಿಮಗೆ ಟಿಪ್ಪುವಿನ ಆಡಳಿತವನ್ನ ಕುರಿತು ನೋಡ್ಕೊಳ್ಳಿ, ಪ್ರಶ್ನೆಯಲ್ಲಿ ಬರುತ್ತೆ. ಯಾಕೆಂದ್ರೆ ಇ ವಾಸ್ ದ ಫಸ್ಟ್ ಇಂಡಿಯನ್ ರೂಲರ್ ಅಡಾಪ್ಟೆಡ್ ದಿ both Indian tradition as well as the Western tradition in his administration. ತನ್ನ ಸರ್ಕಾರದಲ್ಲಿ ದೇಶೀಯ ಆಡಳಿತ ಪದ್ಧತಿ, ವಿದೇಶಿ ಆಡಳಿತ ಪದ್ಧತಿ ಎರಡನ್ನು ಕೂಡ ಅಳವಡಿಸಿಕೊಂಡು ಒಳ್ಳೆ ಸರ್ಕಾರ ಕೊಟ್ಟಿದ್ದ ವ್ಯಕ್ತಿ ಅಂತಂದ್ರೆ ಅದು ಟಿಪ್ಪು ಸುಲ್ತಾನ್. ಹಾಗಾಗಿ ಸೊ ಯಾವ್ಯಾವ ಕ್ಷೇತ್ರದಲ್ಲಿ ಪ್ರಗತಿಯಾಗಿದ್ದಾವೆ ಓಕೆ ಅನ್ನೋದನ್ನ ನೀವು ಓದ್ಕೊಳ್ಳೋದ್ರಿಂದ ಪ್ರಶ್ನೆ ಇಲ್ಲಿರುತ್ತೆ. ಇಲ್ಲಿ ಚಿಕ್ಕದೇವರಾಜ ಒಡೆಯರ್ ಬಿಟ್ರೆ ಪ್ರಶ್ನೆ ನೆಕ್ಸ್ಟ್ ಬರೋದು ಯಾವುದು ಅಂತಂದ್ರೆ ಟಿಪ್ಪು ಸುಲ್ತಾನ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ಇದನ್ನ ನೋಡ್ಕೊಳ್ಳಿ. ಇನ್ನ ಇವ್ರು ಯಾರು ಕೇಳೋದು ತುಂಬಾ ಕಡಿಮೆ. ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಲಿ, ಸಂಗೊಳ್ಳಿ ರಾಯಣ್ಣ ಅವೆಲ್ಲ ಸಣ್ಣ ಸಣ್ಣ ಟಾಪಿಕ್ಗಳು ಸಾಮಾನ್ಯ ಕೇಳಲ್ಲ, ಬದಲಾಗಿ ಇದನ್ನ ನೀವು ನೋಡ್ಕೊಳ್ಳಿ. ಬಟ್ ಅದನ್ನ ಬಿಟ್ರೆ ಇನ್ನೆಲ್ಲಿ ಕೇಳ್ಬೋದು ಅಂತಂದ್ರೆ ಕೆಳದಿ ಒಂಚೂರು ನೋಡ್ಕೊಳ್ಳಿ. ಯಾಕೆಂದ್ರೆ ಒಬ್ಬ ದೊಡ್ಡ ಅಡ್ಮಿನಿಸ್ಟ್ರೇಟರ್ ಇದ್ದ, ಶಿವಪ್ಪ ನಾಯಕ ಅಂತ ಅರ್ಥ. ಕೆಳದಿ ಒಂದು ಚೆನ್ನಮ್ಮನ್ ಬಿಟ್ರೆ ಇನ್ನೊಬ್ಬರು ಕೆಳದಿ ಅಂತ ತಕ್ಷಣ ನಮಗೆ ಕಂಡು ಬರೋದು ಶಿವಪ್ಪ ನಾಯಕ. ಇ ವಾಸ್ ಆಲ್ಸೋ ಗ್ರೇಟ್ ಅಡ್ಮಿನಿಸ್ಟ್ರೇಟರ್ ಇನ್ ದಿ ಮಿಡಿಬಲ್ ಕರ್ನಾಟಕ. ಅದರಲ್ಲಿ ಶಿವಪ್ಪ ನಾಯಕ ಶಿಸ್ತು ಅಂತ ಬರುತ್ತೆ. ಇ ವಾಸ್ ಎ ಪಾಳ್ಯಗಾರ್ ಆಫ್ ದಿ ವಿಜಯನಗರ ಕಿಂಗ್ಡಮ್. ಇ ವಾಸ್ ಅಮರ್ ನಾಯಕ್ ಆಫ್ ದಿ ವಿಜಯನಗರ ಕಿಂಗ್ಡಮ್. ಹಾಗಾಗಿ ಶಿವಪ್ಪ ನಾಯಕ ಶಿಸ್ತು ಅಂದ್ರೆ ಅವನ ರೆವಿನ್ಯೂ ಸಿಸ್ಟಮ್ ಅನ್ನ ನಾವು ಇಲ್ಲಿ ಕಾಣ್ತೀವಿ. ಟಿಪ್ಪು ಅಡ್ಮಿನಿಸ್ಟ್ರೇಷನ್, ಶಿವಪ್ಪ ನಾಯಕನ ಶಿಸ್ತು, ಚಿಕ್ಕದೇವರಾಜರು, ಈ ಮೂರು ಟಾಪಿಕ್ ನೋಡ್ಕೊಂಡ್ರೆ ಅಲ್ಲಿ ಒಂದು ಪ್ರಶ್ನೆ ನಮಗಿರುತ್ತೆ. ಓಕೆ, ನೆಕ್ಸ್ಟ್ ಅನದರ್ ಒನ್. ಈಗ ಮಾಡರ್ನ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬರೋಣ. ನೆಕ್ಸ್ಟ್ ಒನ್, ರೋಲ್ ಆಫ್ ದಿ ಕಾಂಟ್ರಿಬ್ಯೂಷನ್ ಆಫ್ ದಿ ಕೃಷ್ಣರಾಜ ಒಡೆಯರ್ ಥರ್ಡ್. ಮುಮ್ಮಡಿ ಕೃಷ್ಣರಾಜ ಪಾತ್ರವನ್ನ ಕುರಿತು ನಾವಿಲ್ಲಿ ಮಾತನಾಡ್ತಾ ಹೋಗ್ತೀವಿ. ಯಾಕೆಂದ್ರೆ ನಿಮಗೆ ಚಿಕ್ಕದೇವರ ಒಡೆಯರನ್ನ ಬಿಟ್ರೆ ಮಧ್ಯಕಾಲೀನ ಭಾರತದಲ್ಲಿ ಇನ್ಯಾವ ಒಡೆಯರ ಕಾಲದಲ್ಲಿ ಮೈಸೂರು ಪ್ರಗತಿ ಆಯಿತು ಅಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಅದನ್ನು ಬಿಟ್ರೆ ನಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು, ಚಿಕ್ಕದೇವರಾಜ ಒಡೆಯರು, ಮುಮ್ಮಡಿ ಕೃಷ್ಣರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು. ಈ ಮೂರು ರಾಜರನ್ನ ನೋಡ್ಕೊಳ್ಳಿ. ಈ ಮೂವರಲ್ಲಿ ಒಂದು ಪ್ರಶ್ನೆ ಕಡ್ಡಾಯವಾಗಿರುತ್ತೆ. ಓಕೆ, ಇವರ ಕಾಂಟ್ರಿಬ್ಯೂಷನ್ಸ್ ಮುಖ್ಯವಾಗಿ ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ಚಿತ್ರಕಲೆ, ಅರ್ಥ ಆಯ್ತಾ, ಧರ್ಮ, ಶಿಕ್ಷಣ, ಈ ಕ್ಷೇತ್ರದಲ್ಲಿ ಇವರು ಮಾಡಿದಂಥ ಗಣನೀಯ ಕೊಡುಗೆಗಳನ್ನು ಕುರಿತು ನೀವಿಲ್ಲಿ ಬರೀಬೇಕು. ಆದರೆ ಅವರ ಕೊಡುಗಿಂತ ಹೆಚ್ಚಾಗಿ ಇಷ್ಟೆಲ್ಲ ಒಳ್ಳೆ ದೊಡ್ಡ ದೈವಭಕ್ತರವರು. ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಯ ದೊಡ್ಡ ಭಕ್ತರು ಅಂತಂದ್ರೆ ಅದು ನಮಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರು.
ಇವತ್ತು ಮೇಲುಕೋಟೆ ಬೆಳವಣಿಗೆ ಆಗಿದೆ ಅಂತಂದರೆ ಅದರ ಹಿಂದಿನ ಕೊಡುಗೆ ಯಾವುದು ಅಂತಂದರೆ ಮುಮ್ಮಡಿ ಕೃಷ್ಣ ಹದಿಬಡಿಯರ್. ಅವ್ರ ಪಾತ್ರ ನೋಡ್ಕೊಳ್ಳಿ, 1 ಅಥವಾ 2 ಪ್ರಶ್ನೆ ನಿಮಗೆ ಅಲ್ಲಿ ಇದ್ದೇ ಇರುತ್ತದೆ. ಓಕೆ, ನೆಕ್ಸ್ಟ್ ಇದನ್ನು ಬಿಟ್ಟರೆ ಕರ್ನಾಟಕದಂಥ ಈ ಆರ್ಮ್ಡ್ ರಿಬಿಲಿಯನ್ಸ್ ಅನ್ನ ಕುರಿತು ತಾವು ಓದಬೇಕು. ಸಶಸ್ತ್ರ ಬಂಡಾಯಗಳು ಅಂತ ಬರ್ತವೆ. ಆಧುನಿಕ ಕರ್ನಾಟಕ 2 ಹೋರಾಟಕ್ಕೆ ಸಾಕ್ಷಿಯಾಗಿದೆ. ಒಂದು ಆರ್ಮ್ಡ್ ಸ್ಟ್ರಗಲ್, ಸೆಕೆಂಡ್ ಒನ್ ಒಂದು ಆರ್ಮ್ಡ್ ಸ್ಟ್ರಗಲ್. ಅಂಡರ್ ಅದರ್ ಒನ್ ಫ್ರೀಡಮ್ ಸ್ಟ್ರಗಲ್. ಈ 2ಕ್ಕೆ ಸಾಕ್ಷಿಯಾಗಿರೋದು ಯಾವುದು ಅಂತಂದ್ರೆ ನಮಗೆ ಮಾಡರ್ನ್ ಕರ್ನಾಟಕ, ಆಧುನಿಕ ಕರ್ನಾಟಕ 2 ಹೋರಾಟಗಳಿಗೆ ಸಾಕ್ಷಿಯಾಗಿದೆ. ಒಂದು ಸಶಸ್ತ್ರ ಬಂಡಾಯಗಳು, ಇನ್ನೊಂದು ರಾಷ್ಟ್ರೀಯ ಕಾಂಗ್ರೆಸ್ ನೇತೃತ್ವದ ಸ್ವಾತಂತ್ರ್ಯ ಚಳವಳಿ. 2ಅನ್ನ ನೀವಿಲ್ಲಿ ಚೆಕ್ ಮಾಡ್ಕೋಬೇಕು. ಓಕೆ, ಮಾಡರ್ನ್ ಕರ್ನಾಟಕ ವಿಸ್ ದ ವಿಟ್ನೆಸ್ ಫಾರ್ 2 ಮೇಜರ್ ಡೆವಲಪ್ಮೆಂಟ್. ಒನ್ ಇಸ್ ಇವೆಲ್ಲ ಸ್ಟಾರ್ಟ್ ಆಗಿದ್ದು ಸಿನ್ಸ್ 1800 ಇಂದ ಅಪ್ ಟು ದಿ 1858. ಇದೆಲ್ಲ 1885 ಇಂದ ಅಪ್ ಟು ದಿ 1947. ಅಷ್ಟು ಡೆವಲಪ್ಮೆಂಟ್ಗಳನ್ನ ನೀವು ಚೆಕ್ ಮಾಡ್ಕೊಳ್ತೀವಿ. ಆಮೇಲೆ ಅದನ್ನ ಹೊರತುಪಡಿಸಿದ್ರೆ ನಿಮಗೆ ಇಲ್ಲಿ ಕಮಿಷನರ ಆಳ್ವಿಕೆ. ಕಮಿಷನ್ ಆಳ್ವಿಕೆ ಅಂತಂದ್ರೆ ಮುಖ್ಯವಾಗಿ ಮಾರ್ಕ್ ಕಬ್ಬನ್, LB ಬೌರಿಂಗ್. ಮೈಸೂರನ್ನ ಅಭಿವೃದ್ಧಿ ಪಾತ್ರದಲ್ಲಿ ಇವರ ಪಾತ್ರಗಳನ್ನು ಕುರಿತು ನೋಡ್ಬೇಕು, ಮಾರ್ಕ್ ಕಬ್ಬನ್ ಅಂಡ್ LB ಬೌರಿಂಗ್. ಅದನ್ ಬಿಟ್ರೆ ನಿಜಾಮರಿಗೆ ಪ್ರಶ್ನೆ ಬರೋದು ತುಂಬಾ ಕಡಿಮೆ. ಅದರಲ್ಲಿ ರೋಲ್ ಆಫ್ ದಿ ರಜಾಕಾರಸ್ ನೋಡ್ಕೊಳ್ಳಿ. ರೋಲ್ ಆಫ್ ರಜಾಕಾರಸ್. ಈ ಹೈದರಾಬಾದ್ ನಿಜಾಮನ ಖಾಸಗಿ ಗೂಂಡಾಗಳನ್ನ, ಅವನ ನಿಜಾಮನ ಖಾಸಗಿ ಪೊಲೀಸರನ್ನ ರಜಾಕಾರರು ಅಂತ ಕರೀತಾರೆ. ಆ ರಜಾಕಾರರು ಇಲ್ಲಿ ಯಾವುದೇ ಚಳವಳಿ ಆಗಿದ್ರೆ ಹೇಗೆ ಅದನ್ನ ಕಂಟ್ರೋಲ್ ಮಾಡ್ತಿದ್ರು ಅನ್ನೋದನ್ನ ತಿಳಿಸ್ಕೊಡೋದು ಯಾವುದು ಅಂತಂದ್ರೆ ಅದು ಹೈದರಾಬಾದ್ ನಿಜಾಮನ ಆಳ್ವಿಕೆ ನಡೆದಂತ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತಾವು ನೋಡ್ಕೋಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಅನದರ್ ಒನ್ ದಿವಾನ್ ಆಳ್ವಿಕೆಯಲ್ಲಿ ಮೈಸೂರು ಪ್ರಗತಿ, ಪ್ರೋಗ್ರೆಸ್ ಆಫ್ ಮೈಸೂರು ಅಂಡರ್ ದಿ ದಿವಾನ್ ಸರ್ ಅಂತ ಕೊಟ್ಟಿದ್ದಾರೆ. ಅದರ ನೆಕ್ಸ್ಟ್ ಟಾಪಿಕ್ ಅದು. ಯಾವ್ದನ್ನ ನೋಡ್ಕೋಬೇಕು ಅಂತಂದ್ರೆ ನೀವು ಮುಖ್ಯವಾಗಿ ಮೈಸೂರು ಅಂಡರ್ ದಿ ದಿವಾನ್ಸ್ ಅಂತ ಇದೆಯಲ್ವಾ 1009, ಅಲ್ಲಿ ಮುಖ್ಯವಾಗಿ ಇಬ್ಬರನ್ನ ತಾವು ಫೋಕಸ್ ಮಾಡಿ, ಮೂವರನ್ನು ಫೋಕಸ್ ಮಾಡಿ. ಫಸ್ಟ್ ಒನ್ ಕೆ ಶೇಷಾದ್ರಯ್ಯರ್. ಅದನ್ನು ಬಿಟ್ರೆ ನೆಕ್ಸ್ಟ್ ಸರ್ ಎಂ ವಿಶ್ವೇಶ್ವರಯ್ಯ ಅಂಡ್ ಮಿರ್ಜಾ ಇಸ್ಮಾಯಿಲ್. ಈ ಮೂವರನ್ನ ನೋಡ್ಕೊಂಡ್ರೆ ಈ ಮೂವರು ಮೈಸೂರಿನ ಪ್ರಗತಿಗೆ ಏಕೆ ಕಾರಣರಾದ್ರು ಅಂತ ಚೆಕ್ ಮಾಡ್ಕೊಡಿ. ಅಲ್ಲಿ ಒಂದು ಪ್ರಶ್ನೆ ನಿಮಗೆ ಬರುತ್ತೆ. ಅದ್ ಬಿಟ್ರೆ ಅಲ್ಲೇನು ಕೇಳಕ್ ಹೋಗಲ್ಲ, ಅದನ್ನ ಜಸ್ಟ್ ಯು ಕ್ಯಾನ್ ಫೋಕಸಿಂಗ್ ಇಟ್. ಓಕೆ, ನೆಕ್ಸ್ಟ್ ಈಗ ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಪಟ್ಟಂತೆ ಬರೋಣ. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿ ಆಗ್ಲೇ ಹೇಳ್ಕೊಟ್ಟಿದ್ದೀನಿ. ಒಂದು ಆರ್ಮ್ಡ್ ಸ್ಟ್ರಗಲ್ಸ್, ಸಶಸ್ತ್ರ ಬಂಡಾಯಗಳು ಅಂತ. ಓಕೆ, ಇನ್ನೊಂದು ಫ್ರೀಡಮ್ ಸ್ಟ್ರಗಲ್ ಅಂಡರ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ. ಎರಡನ್ನು ಕೂಡ ತಾವು ಫೋಕಸ್ ಮಾಡ್ಬೇಕಿಲ್ಲಿ. ಓಕೆ, ಎರಡಕ್ಕಿಂತ ಮೊದಲ ಅಂಶ ಅಂತಂತಂದ್ರೆ ಕರ್ನಾಟಕದಲ್ಲಿ ಈ ರಾಷ್ಟ್ರೀಯತೆ ಹೇಗೆ ಬೆಳವಣಿಗೆ ಆಯಿತು ಅಂತ ಒಂಚೂರು ನೋಡ್ಕೊಳ್ಳಿ. ಅದರಲ್ಲಿ ತಿಲಕರ ಪಾತ್ರ, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿಯ ಮನೋಭಾವನೆಯನ್ನು ಮೂಡಿಸುವಲ್ಲಿ BG ತಿಲಕರವರ ಪಾತ್ರವನ್ನ ಕುರಿತು ನಾವು ನೋಡ್ಕೋಬೇಕು. ರೋಲ್ ಆಫ್ BG ತಿಲಕ್ ಫಾರ್ ದ ಪ್ರಮೋಷನ್ ಆಫ್ ನ್ಯಾಷನಲಿಸಮ್ ಇನ್ ಕರ್ನಾಟಕ. ಕರ್ನಾಟಕದ ರಾಷ್ಟ್ರೀಯ ಬೆಳವಣಿಗೆಯಲ್ಲಿ ಪ್ರಚಾರದಲ್ಲಿ BG ತಿಲಕರವರ ಪಾತ್ರ ಯಾರು ಇರಲಿಲ್ಲ. ಅವರು ಕರ್ನಾಟಕ ಪದೇ ಪದೇ ಬಂದು 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 ತಮ್ಮದೇ ಆದ ಬಳಗವನ್ನ ಅವರು ಸೃಷ್ಟಿ ಮಾಡಿಕೊಂಡಿದ್ರು.
ತಿಲಕರ ಪ್ರಭಾವದಿಂದಾಗಿ 50% ನಮ್ಮ ಕನ್ನಡಿಗರಲ್ಲಿ ರಾಷ್ಟ್ರೀಯ ಮನೋಭಾವನೆಯಿಂದ ಮೂಡಿದ್ದೇ ಅವರಿಂದ. ಹಾಗಾಗಿ ತಾವು ಇದನ್ನು ನೋಡ್ಕೋಬೇಕು. ತಿಲಕರವರ ಪಾತ್ರ ನೋಡ್ಕೊಳ್ಳಿ. ಅಲ್ಲಿ ಈ ರೈಸ್ ಆಫ್ ನ್ಯಾಷನಲಿಸಂ ಅಂತ ಬಂದ್ರೆ ಅವರ ಪಾತ್ರವನ್ನ ಕಡ್ಡಾಯವಾಗಿ ತಾವು ನೋಡ್ಕೋಬೇಕು. ಎಲ್ಲಾ ಕಾರಣಗಳಿಗಿಂತ ಅವರ ಕೊಡುಗೆ ಅತ್ಯಂತ, ಇಲ್ಲಾಂದ್ರೆ ಅವ್ರು ಬರ್ಲಿಲ್ಲ ಅಂದ್ರೆ ಇನ್ನು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿ ಇನ್ನು ಮುಂದಕ್ಕೆ ಹೋಗ್ತಿತ್ತೆ ಹೊರತು ಬೇಗ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ನೆಕ್ಸ್ಟ್, ಮುಖ್ಯವಾಗಿ ಕರ್ನಾಟಕದಲ್ಲಿ ನಿಜವಾದ ಸ್ವಾತಂತ್ರ್ಯ ಚಳವಳಿ ಅಂತ ನಡೆದಿದ್ದು 1920ರಿಂದ 48ರವರೆಗೆ. ಇದನ್ ಬಿಟ್ರೆ ನೆಕ್ಸ್ಟ್ ಗಾಂಧಿ ಅಂಡ್ ಕರ್ನಾಟಕ. ಗಾಂಧಿ ಅಂಡ್ ಕರ್ನಾಟಕ. ಗಾಂಧೀಜಿ ಕರ್ನಾಟಕ ನೆಲಕ್ಕೆ ಫಸ್ಟ್ ಬಂದಿದ್ದು 1915ರಲ್ಲಿ. ಕರ್ನಾಟಕದಲ್ಲಿ ಗಾಂಧೀಜಿ ಯಾವ್ಯಾವ ಸಂದರ್ಭದಲ್ಲಿ ಬಂದಿದ್ರು, ಯಾವ್ಯಾವ ಚಳವಳಿಯಲ್ಲಿ ಜನರನ್ನ ಹುರಿದುಂಬಿಸಿದ್ರು ಅಂತ ತಾವು ಚೆಕ್ ಮಾಡ್ಕೋಬೇಕು. ಹಾಗಾಗಿ ಕರ್ನಾಟಕಕ್ಕೂ ಗಾಂಧೀಜಿಗೂ ಇರುವ ಪಾತ್ರವನ್ನ ಚೆಕ್ ಮಾಡ್ಕೋಬೇಕು. ಮತ್ತೆ 3 ಹಂತ ಚಳವಳಿಗಳು 1920ಯಿಂದ 1947ವರೆಗೂ ಏನೇನು ಪ್ರಧಾನ ಚಳವಳಿಗಳಾಗಿವೆ ಅಷ್ಟನ್ನು ಚೆಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನ್ ಕೋಆಪರೇಷನ್ ಮೂವ್ಮೆಂಟ್ 1920ಯಿಂದ 1922. ಅದನ್ನು ಬಿಟ್ರೆ ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂವ್ಮೆಂಟ್ 1930ಯಿಂದ 1932. ಅದನ್ನು ಬಿಟ್ರೆ ನೆಕ್ಸ್ಟ್ ಒನ್ ದಟ್ ಇಸ್ ಕಾಲ್ಡ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942. ಈ 3 ಚಳವಳಿಗಳನ್ನ ಕರ್ನಾಟಕದಲ್ಲಿ ಆದಂಥ ಪ್ರಮುಖ ಬದಲಾವಣೆಗಳನ್ನ ತಾವು ಚೆಕ್ ಮಾಡ್ಕೋಬೇಕು. ಓಕೆ, ಹಾಗಾಗಿ ಆ 3 ಡೆವಲಪ್ ಚೆಕ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಒಂದು ಪ್ರಶ್ನೆಯಲ್ಲಿ ಬರಬಹುದು. ನೆಕ್ಸ್ಟ್ ಪ್ರಶ್ನೆ ತುಂಬಾ ಕಡಿಮೆ ಇರಬಹುದು, ಗೊತ್ತಿಲ್ಲ. ಆದರೂ ಕೂಡ ಇಲ್ಲಿ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಫ್ರೀಡಮ್ ಮೂವ್ಮೆಂಟ್ ಇನ್ ಹೈದರಾಬಾದ್ ಕರ್ನಾಟಕ ಅಂತ ಇದೆ. ಇದನ್ನ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಕಾರಣವಾದಂತ ಅಂಶಗಳು, ಯಾಕೆಂದ್ರೆ ಹೈದರಾಬಾದ್ ಕರ್ನಾಟಕ ನಡೆದಂತ ಒಂದೇ ಒಂದು ಚಳವಳಿ ಅಂತಂದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಅದನ್ನ ಬಿಟ್ರೆ ಯಾವ ಚಳವಳಿಗಳು ಕೂಡ ಆಗಿಲ್ಲ. ಅದಕ್ಕೆ ಕಾರಣ ರಜಾಕಾರರು ಈ ಭಾಗದ ಜನರನ್ನ ಕ್ರಶ್ ಮಾಡ್ತಾ ಇದ್ರು, ಅಂದ್ರೆ ತುಳಿತಾ ಇದ್ರು, ಶೋಷಣೆ ಮಾಡ್ತಾ ಇದ್ರು. ಹಾಗಾಗಿ ಅಲ್ಲಿ ರಾಷ್ಟ್ರೀಯ ಜಾಗೃತಿಯನ್ನು ಮೂಡಿಸುವಲ್ಲಿ ಪ್ರಮುಖ ಸಂಘಟನೆಗಳು, ಪ್ರಮುಖ ನಾಯಕರ ಪಾತ್ರವನ್ನ ತಾವು ಚೆಕ್ ಮಾಡ್ಕೊಳ್ಳಿ. ಓಕೆ, ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಅದನ್ನು ಬಿಟ್ರೆ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಇನ್ ದಿ ಫ್ರೀಡಮ್ ಸ್ಟ್ರಗಲ್. ಕರ್ನಾಟಕದಲ್ಲಿ ಪ್ರಮುಖ ಹೋರಾಟಗಾರರನ್ನ ನಾವು ಚೆಕ್ ಮಾಡ್ಕೋಬೇಕು. ನನ್ನ ಪುಸ್ತಕ ಆದಷ್ಟು ಬೇಗ ಬರ್ತಾ ಇದೆ. ಎಷ್ಟು ಟಾಪಿಕ್ ಅನ್ನ ಡೀಟೇಲ್ ಆಗಿ ಬರೆದಿದ್ದೀನಿ, ತಾವು ನೋಡ್ಕೋಬಹುದು. ಓಕೆ, ಇನ್ನೊಂದು ವೀಕಲ್ಲೇ ನನ್ನ ಪುಸ್ತಕ ಬರ್ಬೋದು. ನೆಕ್ಸ್ಟು ಮಂಡೇ ಆನ್ವರ್ಡ್ಸ್ ಮಾರ್ಕೆಟಿಗೆ ಬರ್ಬೋದು. ಬಂದ ತಕ್ಷಣ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆಗ ಇದರ ಕುರಿತು ನಿಮಗೆ ವಿವರವನ್ನ ನಾನು ಕೊಡ್ತೀನಿ. ನೆಕ್ಸ್ಟ್, ಈಗ ಇನ್ನೊಂದು ಮೇಜರ್ ಪ್ರೋಸೆಸ್. ಆಧುನಿಕ ಕರ್ನಾಟಕ 2 ಚಳವಳಿಗೆ ಸಾಕ್ಷಿಯಾಗಿದೆ. ಒಂದು ಸ್ವಾತಂತ್ರ್ಯ ಚಳವಳಿ ಆದ್ರೆ ಇನ್ನೊಂದು ಯೂನಿಫಿಕೇಶನ್ ಮೂವ್ಮೆಂಟ್. ಅರ್ಥ ಆಯ್ತಾ? ಏಕೀಕರಣ ಚಳವಳಿ. ಆ ಏಕೀಕರಣ ಚಳವಳಿಯಲ್ಲಿ ಯಾರ್ಯಾರು ಕಾರಣಕರ್ತರಾಗಿದ್ದಾರೆ ಅಷ್ಟೂ ಜನರನ್ನ ಕುರಿತು ನೋಡ್ಬೇಕಿದೆ. ಏಕೀಕರಣ ಚಳವಳಿಯ 3 ಹಂತಗಳು ಅಂತ ಇದೆ. ಓಕೆ, ಆ ಚಳವಳಿಗೆ ಇರುವಂತ ಇಲ್ಲಿ 2 ಭಾಗ ಮಾಡ್ಕೊಳ್ಳಿ. ಒಂದು ಯೂನಿಫಿಕೇಶನ್ ಮೂವ್ಮೆಂಟ್, ಹಿಂದಿ ಪ್ರೀ ಇಂಡಿಪೆಂಡೆನ್ಸ್. ನೆಕ್ಸ್ಟ್, ಇದರಲ್ಲಿ ಬರುವಂತ ಹಂತಗಳನ್ನ ಚೆಕ್ ಮಾಡ್ಕೊಳ್ಳಿ. ಸ್ಟೇಜಸ್, ಹಂತಗಳು. ಸೆಕೆಂಡ್ ಒನ್ ಅಂತಂದ್ರೆ ಪೋಸ್ಟ್ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯ ನಂತರದಲ್ಲಿ ಅಂದ್ರೆ 1947 ಇಂದ ಓಕೆ ಅಪ್ ಟು ದಿ 1973. ಇದು 1800 ಇಂದ ಅಪ್ ಟು ದಿ 1947. ಈ ಹಂತಗಳಲ್ಲಿ ಈ ಬದಲಾವಣೆಯನ್ನ ಕುರಿತು ತಾವು ಓದಬೇಕಾಗುತ್ತೆ. 1800ರಿಂದ 47ರವರೆಗೆ, ನೆಕ್ಸ್ಟ್ 1947ರಿಂದ 1973ವರೆಗೆ ಆದಂಥ ವಿವಿಧ ಹಂತಗಳು. ಅದರಲ್ಲಿ ಪ್ರಮುಖವಾಗಿ ಯಾರ್ಯಾರು ಆಲೂರು ವೆಂಕಟರಾವ್ನ ಹಿಡ್ಕೊಂಡು ಯಾರ್ಯಾರು ಪ್ರಮುಖ ಪಾತ್ರಧಾರಿಗಳೇ ಅಷ್ಟನ್ನು ಓದಬೇಕು. ಮುಖ್ಯವಾಗಿ ಆಲೂರು ವೆಂಕಟರಾವ್, ಅದಕ್ಕಿಂತ ಮೊದಲು ಡೆಪ್ಯೂಟಿ ಚನ್ನಬಸಪ್ಪ,
ಡೆಪ್ಯೂಟಿ ಚನ್ನಬಸಪ್ಪ ಅವ್ರನ್ನ ನಾವು ಏಕೀಕರಣ ಚಳವಳಿಯ ಪಿತಾಮಹ ಅಂತ ಕರೆಯುವಂಥದ್ದು. ಹಾಗಾಗಿ ಆಲೂರು ವೆಂಕಟರಾವ್, ಬರುವಂಥ ಆರ್ ದಿವಾಕರ್, ಬಹಳಷ್ಟು ಜನ ನಾಯಕರು ಬರ್ತಾರೆ. ವಿ ಶುಡ್ ಫೋಕಸ್ ದಿ ರೋಲ್ ಆಫ್ ದಿ ಆಲ್ ದ ಪ್ರಾಮಿನೆಂಟ್ ಲೀಡರ್ ಫಾರ್ ದ ಯೂನಿಫಿಕೇಶನ್ ಆಫ್ ದಿ ಕರ್ನಾಟಕ. ಏಕೀಕರಣ ಇದಂತೂ ಭಾಷಾ ಆಧಾರಿತ ಚಳವಳಿ. ಕನ್ನಡ ಅರಿದು ಹಂಚಿ ಹೋಗಿರುವ ಕನ್ನಡ ಪ್ರದೇಶವನ್ನ, ಕನ್ನಡ ಜನರನ್ನ ಒಂದುಗೂಡಿಸ್ಬೇಕು ಅಂತ ಆರಂಭವಾದ ಚಳವಳಿಯೇ ಏಕೀಕರಣ ಚಳವಳಿ. ಸೊ they should united the scattered Karnataka. Okay, they should united the peoples of Karnataka, Kannada speaking people who are scattered in different parts of the South India. ಇದಕ್ಕೆಲ್ಲ ಕಾರಣ ಬ್ರಿಟಿಷರ ಆಡಳಿತ ಸ್ವರೂಪದಿಂದ ಕನ್ನಡ ಪ್ರದೇಶಗಳನ್ನೆಲ್ಲ ತಗೊಂಡು ಹಾಕ್ಬಿಟ್ಟಿದ್ರು. ಅವೆಲ್ಲವನ್ನ ಒಂದುಗೂಡಿಸಿ ಅದನ್ನು ಐಕ್ಯತೆ ಮಾಡುವ ದೃಷ್ಟಿಯಿಂದ ಆರಂಭವಾದ ಚಳವಳಿಯೇ ಏಕೀಕರಣ ಚಳವಳಿ ಅಂತ ಕುರಿತು ಮಾತನಾಡ್ತೀವಿ. ಎಷ್ಟು ಅನ್ನು ತಾವು ಚೆಕ್ ಮಾಡ್ಕೊಳ್ಳಿ. These are the major process behind the in the stage. ಆಯ್ತಾ? ನೆಕ್ಸ್ಟ್ ಇಲ್ಲಿ 3 ಸ್ಟೇಜಸ್ ಆಯ್ತು. ಒಂದು ಇದಾದ್ರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಎರಡನೇ ಅಂತ ಇವರೇ ಕೊಟ್ಬಿಟ್ಟಿದ್ದಾರೆ 1947 ಇಂದ 56, ಆಮೇಲೆ 1956 ಇಂದ 1973 ಅಂತ. ಇದು ಮೊದಲೇ ಅಂತ 1800ರಿಂದ 1947, 1947ರಿಂದ 1956, 1956ರಿಂದ 1973, ಈ 3 ಹಂತಗಳನ್ನ ನಾವು ಈ 3 ಯೂನಿಫಿಕೇಶನ್ ಸ್ಟೇಜ್ ಅಂತ ಕುರಿತು ನಾವು ಮಾತನಾಡ್ತೀವಿ. ಓಕೆ, ನೆಕ್ಸ್ಟ್ ದಿಸ್ ಆರ್ ದಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಆಫ್ ದಿ ಸ್ಟೇಜ್. ಅದನ್ನು ಬಿಟ್ಟರೆ ಇಲ್ಲಿ ನೆಕ್ಸ್ಟ್ ಪ್ರಮುಖವಾದಂಥ ಸಂಘಟನೆ ನೋಡಬೇಕು. ನೆಕ್ಸ್ಟ್ ಒನ್ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗಳು ಅಂತ ಇದೆ. ಮುಖ್ಯವಾಗಿ ಯು ಶುಡ್ ಫೋಕಸ್ ದಿ ಮಿಲ್ಲರ್ ಕಮಿಟಿ, ಹಿಂದುಳಿದ ವರ್ಗದ ಚಳವಳಿ ನೋಡ್ಕೊಳ್ಳಿ, ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್ ನೋಡ್ಕೊಳ್ಳಿ, ಮುಖ್ಯವಾಗಿ ಮಿಲ್ಲರ್ ರಿಪೋರ್ಟ್ ಅನ್ನ ಫೋಕಸ್ ಮಾಡಿ, ಮತ್ತು ಕರ್ನಾಟಕದಲ್ಲಿ ಜಾನಪದ ಕಲೆಗಳು 3 ತಾವು ಚೆಕ್ ಮಾಡ್ಕೊಳ್ಳಿ. ಪ್ರಶ್ನೆ ಕೇಳಿದ್ರೆ, ಏನಾದರೂ ಪ್ರಶ್ನೆ ಬಂತು ಅಂತಂದ್ರೆ ನೀವು ಪ್ರಶ್ನೆ ಬರೋದು ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್ ಇನ್ ಕರ್ನಾಟಕ, ಮಿಲ್ಲರ್ ಕಮಿಟಿ ರಿಪೋರ್ಟ್ ಅಂಡ್ ಫೋಕ್ ಆರ್ಟ್ಸ್ ಆಫ್ ದಿ ಕರ್ನಾಟಕ. ಪ್ರಶ್ನೆ ಬಂದ್ರೆ ಇಲ್ಲಿರುತ್ತೆ. ಅದ್ರ ಬದಲಾಗಿ ಏನಾದರೂ ಪ್ರಶ್ನೆ ಕೇಳಿದ್ರೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನವೀನ ಸಾಹಿತ್ಯ ಅಂತ ಬರುತ್ತೆ, ಅಲ್ಲಿ ಗೊತ್ತಿಲ್ಲ ಯಾವ ಥರ ಪ್ರಶ್ನೆ ಕೇಳ್ತಾರೆ. ಸಾಮಾನ್ಯವಾಗಿ ಕೇಳಿದ್ರೆ ಈ ಏರಿಯಾದಲ್ಲಿ ಜಾಸ್ತಿ ಇರುತ್ತೆ, ಯಾಕೆಂದರೆ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಬ್ರಾಂಚಸ್ ಇದೆ, ಅರ್ಥ ಆಯ್ತಾ? ಅಲ್ಲಿ ಕೇಳ್ಬೋದು. ಬದಲಾಗಿ ಇಲ್ಲಿ ಕೇಳಿದ್ರೆ ಅವರು ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್ ಮತ್ತೆ ಫೋಕ್ ಆರ್ಟ್ಸ್ ಆಫ್ ಕರ್ನಾಟಕವನ್ನು ಕುರಿತು ಪ್ರಶ್ನೆಯನ್ನ ಅವರು ಕೇಳ್ಬೋದು. ಸೊ ದೇರ್ಫೋರ್ ಯು ಶುಡ್ ಫೋಕಸಿಂಗ್ ದೀಸ್ ಥಿಂಗ್ಸ್, ಅರ್ಥ ಆಯ್ತಾ? ಸೊ ಹಾಗಾಗಿ ಎಲ್ಲ ಹಿಂಗೆ ಕೇಳಬೇಕು ಅಂತಿಲ್ಲ, ಯಾವ ಥರ ಪ್ರಶ್ನೆಗಳನ್ನು ಕೂಡ ತಾವು ಕೇಳ್ಬೋದು. ಇಂಥ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಯಾವ ಪುಸ್ತಕಗಳನ್ನು ತಾವು ಓದಬೇಕು ಅನ್ನೋದನ್ನ ಒಂಚೂರು ನಾನು ಹೇಳ್ತೇನೆ, ಅದನ್ನು ಫೋಕಸ್ ಮಾಡಿ. ಇದಕ್ಕೆ ಯಾವುದೇ ಪುಸ್ತಕಗಳು ಅಂತ ಇನ್ನೂ ಬಂದಿಲ್ಲ, ನನ್ನ ಬುರ್ಕೆಟ್ ಬರ್ತಾ ಇದೆ, ಆದರೂ ಕೂಡ ಇರುವ ಪುಸ್ತಕಗಳನ್ನ ತಾವು ಚೆಕ್ ಮಾಡ್ಕೋಬೇಕಿಲ್ಲಿ. ಒಂದು ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ, ಕರ್ನಾಟಕ ಕೈಪಿಡಿ, ಪಬ್ಲಿಷ್ಡ್ ಬೈ ದಿ ಗವರ್ಮೆಂಟ್ ಆಫ್ ಕರ್ನಾಟಕ. ನೆಕ್ಸ್ಟ್ ಇದನ್ನ ಬಿಟ್ರೆ ಇನ್ನೆಲ್ಲಿ ಪ್ರಶ್ನೆಗಳು ಸಿಗುತ್ತೆ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕ. ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕ, ಮುಖ್ಯ ಸೂರ್ಯನಾಥ್ ಕಾಮತ್. ಸೂರ್ಯನಾಥ್ ಕಾಮತ್ ರವರ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸವನ್ನ ಓದೋದ್ರಿಂದ ನಿಮಗೆ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ಇನ್ನೆಲ್ಲಿ ನಿಮಗೆ ಮಾಹಿತಿಗಳು ಸಿಗ್ಬೋದು ಅಂತಂತಂದ್ರೆ ನಿಮಗೆ ಸೂರ್ಯನಾಥ್ ಕಾಮತ್ 2 ಪುಸ್ತಕಗಳು ಇದಕ್ಕೆ ಸಪೋರ್ಟ್, ಬಟ್ ಎಲ್ಲ ಆಸ್ಪೆಕ್ಟ್ ಸಿಗೋದಿಲ್ಲ, ಬಟ್ ಅದರ ಬದಲಾಗಿ ಸಿಗುವಂತ ವಿಷಯಗಳನ್ನೇ ತಾವು ಫೋಕಸ್ ಮಾಡಬೇಕು. ಅಂಡ್ ಅನದರ್ ಒನ್ ಕರ್ನಾಟಕ ಹಿಸ್ಟ್ರಿ ಅಂಡ್ ಕಲ್ಚರ್, ಕರ್ನಾಟಕ ಹಿಸ್ಟ್ರಿ ಅಂಡ್ ಕಲ್ಚರ್, ಪಾಲಾಕ್ಷ. ಈ ಪುಸ್ತಕಗಳನ್ನ ತಾವು ಚೆಕ್ ಮಾಡೋದ್ರಿಂದ ಒಂದಷ್ಟು ಮಾಹಿತಿ ಸಿಗುತ್ತೆ. ಇದಲ್ಲದೆ ನಂದೇ ಪುಸ್ತಕ ಬರ್ತಾ ಇದೆ, ನಿಮ್ಮ ಏನು ಸಿಲೆಬಸ್ ಇದೆ ಅಷ್ಟು ಸಿಲೆಬಸ್ ಇಟ್ಕೊಂಡು ನಾನೇ ಪುಸ್ತಕ ಬರೆದಿದ್ದೀನಿ. ದಟ್ ಈಸ್ ಕಾಲ್ಡ್ ಕಲ್ಚರಲ್ ಹಿಸ್ಟ್ರಿ ಆಫ್ ಇಂಡಿಯಾ, ಕಲ್ಚರಲ್ ಹೆರಿಟೇಜ್, ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ, ಸ್ಪೆಷಲ್ ಫೋಕಸ್ಡ್ ಆನ್ ಕರ್ನಾಟಕ.
ಓಕೆ, ಭಾರತದ ಸಾಂಸ್ಕೃತಿಕ ಪರಂಪರೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ್ದು ಅಂತ ಇದೆ. ನಂದೇ ಪುಸ್ತಕ ಇದೆ. ಈ ನಿಮ್ಗೆ ಎಷ್ಟು ಟಾಪಿಕ್ಸ್ ಅನ್ನ ಬರೆದಿದ್ದೀನಿ, ಅದರ ಬುಕ್ಸ್ನ ಎಷ್ಟು ಒಂದು ಹಾಕ್ಬಿಟ್ಟು ಅದರ ಮಹತ್ವವನ್ನು ಕುರಿತು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಿಸ್ ಆರ್ ದಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಅಬೌಟ್ ದಿ ದೀಸ್ ಥಿಂಗ್ಸ್. ಅರ್ಥ ಆಯ್ತಾ? ಇದರ ಚೆಕ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಒಂದು ಪ್ರಶ್ನೆ ಬರ್ಬೋದು. ಇದು ನಿಮ್ಮ ಸಿಲೆಬಸ್. ಒಟ್ಟು ಸಿಲೆಬಸ್ ಅಂತಂದ್ರೆ ಇಷ್ಟನ್ನ ಫೋಕಸ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಇಷ್ಟೆಲ್ಲ ಹೋದರೆ 6ರಿಂದ 7 ಪ್ರಶ್ನೆ ಇರುತ್ತೆ. 6 to 7 ಕ್ವಶನ್ಸ್ ಅಬೌಟ್ ದೀಸ್ ಥಿಂಗ್ಸ್. ಆಯ್ತಲ್ಲ? ಮತ್ತೆ ನಮಸ್ಕಾರ. ಇನ್ನೊಂದ್ಸರಿ ಭೇಟಿ ಮಾಡೋಣ. ನೀವು ಕ್ಲಾಸಲ್ಲಿ ಬಂದರೆ ಅಷ್ಟು ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ.